ಸಕ್ಷಮ್ ಕೋವಿಡ್ ಆಕ್ಷನ್ ನೆಟ್ವರ್ಕ್ ವತಿಯಿಂದ ದಿವ್ಯಾಂಗ ಜನರಿಗಾಗಿ ರಾಷ್ಟ್ರೀಯ ಸಹಾಯವಾಣಿ ಆರಂಭಿಸಲಾಗಿದೆ. ಸಹಾಯಕ್ಕಾಗಿ ಈ ಸಂಖ್ಯೆಗೆ ಕರೆ ಮಾಡಿ 012069049999. And provide vocational training for employment. To identify hearing impairment in the newborns, advanced tests are conducted. Life-changing cochlear implant surgeries are facilitated and speech therapy is provided under the Pranav project. The uniqueness of this model is mothers are trained as rehabilitation therapists. Hereditary blood disorders such as thalassemia, sickle cell disease, and hemophilia demand lifelong blood transfusions and medical support. Another, an initiative of Saksham, with an army of blood donors, alleviates the suffering of the affected. Intellectually challenged children are given various therapies and special education under the initiative Dhimahi. Parents are trained as therapists and trainers. These primary carers are now becoming part of advocacy. A vertical of Saksham promotes public awareness about mental health issues, forming Sikh, who brought international accolades for the country, supported with open arms and partnered Saksham to share the experiences of Pranav in the World Hearing Forum. Impressed by the progress achieved, WHO put its best foot forward to work in partnership to safeguard them. Continuation of these unwavering efforts of Saksham requires generous monetary support and human resources. Saksham bows with humility to the benevolent philanthropists and magnanimous donor institutions who supported the ambition of integrating Divyangs into the society. ಶುರು ಮಾಡೋಣ. 10 ಗಂಟೆ ಆಯಿತು. ಎಲ್ರಿಗೂ ನಮಸ್ಕಾರ. ಸಮದೃಷ್ಟಿ ಕ್ಷಮತಾ ವಿಕಾಸ ಅನುಸಂಧಾನ ಮಂಡಲ ಕರ್ನಾಟಕ ಇದರ 13ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಸಕ್ಷಮ ಕೋವಿಡ್ ಆಕ್ಷನ್ ನೆಟ್ವರ್ಕ್ ದಿವ್ಯಾಂಗರಿಗಾಗಿ ಸೀಮಿತವಾದ ಕೋವಿಡ್ ಕುರಿತ ಸೇವಾ ಕಾರ್ಯಗಳಿಗಾಗಿ ಸೀಮಿತವಾದಂತಹ ದಿವ್ಯಾಂಗ ಸಹಾಯವಾಣಿಯ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಸಕ್ಷಮದ ಪರವಾಗಿ ಆದರದಿಂದ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮಕ್ಕೆ ಮುಂಚೆ ಒಂದೆರಡು ಸೂಚನೆಗಳು. ಆದಷ್ಟು ಎಲ್ಲರೂ ಮ್ಯೂಟ್ ಮೋಡಲ್ಲೇ ಇರಿ, ವಿಡಿಯೋ ಸಹ ಆನ್ ಮಾಡಬೇಕಾಗಿಲ್ಲ ಹಾಗೂ ಆಡಿಯೋವನ್ನು ಮ್ಯೂಟ್ ಮಾಡಿ ಇರಿ. ಕೇವಲ ಅತಿಥಿಗಳು ಮಾತ್ರ ಮಾತಾಡಲಿಕ್ಕೆ ಅವಕಾಶ ಕೊಡೋಣ. ಕಾರ್ಯಕ್ರಮದ ಕೊನೆಯ ತನಕ ಸಹ ಮ್ಯೂಟಲ್ಲೇ ಇರಿ. ಕಾರ್ಯಕ್ರಮ ಈಗ ಶುರು ಆಗ್ತಿದೆ. ಈಗಾಗಲೇ ಹೇಳಿದಂತೆ ಸಕ್ಷಮ ತನ್ನ ಕಾರ್ಯಾಚರಣೆ ಆರಂಭಿಸಿ ಇಂದಿಗೆ 13 ವರ್ಷಗಳಾಗಿದೆ. ಕರ್ನಾಟಕದಲ್ಲಿ 2010ರಲ್ಲಿ ನಮ್ಮ ಈ ಸಂಘಟನೆ ಬೆಂಗಳೂರಿನಲ್ಲಿ ಶುರುವಾಗಿ ಈಗ ಕರ್ನಾಟಕದ ರಾಜ್ಯದಾದ್ಯಂತ ಸುಮಾರು 8 ಜಿಲ್ಲೆಗಳಲ್ಲಿ ಸಕ್ಷಮದ ಸಶಕ್ತವಾದ ತಂಡವನ್ನು ನಿರ್ಮಾಣ ಮಾಡಿಕೊಂಡು ಜಿಲ್ಲಾ ಸಮಿತಿಗಳನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ಈ ದಿವ್ಯಾಂಗ ಕ್ಷೇತ್ರದಲ್ಲಿ ಸೇವಾ ಕಾರ್ಯಗಳನ್ನು ಮಾಡುವ ಮೂಲಕ ಜನರೊಂದಿಗೆ ನಿಕಟ ಸಂಬಂಧದೊಂದಿಗೆ ಗ್ರಾಮೀಣ ಮಟ್ಟದಲ್ಲೂ ಸಹ ಕೆಲಸ ಮಾಡುವ ಒಂದು ಪ್ರಯತ್ನ ನಡೀತಾ ಇದೆ. ಅದೇ ರೀತಿ ಈ ಸ್ಕ್ಯಾನ್ ಮುಖಾಂತರ ಈಗ ಉಳಿದ 9 ಜಿಲ್ಲೆಯನ್ನು ಅಂದ್ರೆ ಒಟ್ಟಿಗೆ 17 ದಕ್ಷಿಣದಲ್ಲಿ ಹಾಗೂ ಉತ್ತರದೆಲ್ಲ ಜಿಲ್ಲೆಗಳನ್ನು ಸೇರಿಸಿಕೊಂಡು ಈಗ ಸಕ್ಷಮ ಎಲ್ಲ ಜಿಲ್ಲೆಗಳಲ್ಲಿ ಸಹ ಕಾರ್ಯಾಚರಣೆ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷದ ವಿಷಯ. ಈಗ ಇಂದು ನಮ್ಮ ಈ ಲೋಕಾರ್ಪಣೆಗೊಳ್ಳಲಿರುವ ಈ ದಿವ್ಯಾಂಗ ಸಹಾಯವಾಣಿ ನಮ್ಮ ರಾಜ್ಯದ ಎಲ್ಲ ದಿವ್ಯಾಂಗರಿಗೆ ಕೋವಿಡ್ ಸಮಯದಲ್ಲಿ ಅವರಿಗೆ ಬೇಕಾದ ಆರೋಗ್ಯ, ಮೆಡಿಸಿನ್ ಹಾಗೂ ಆಪ್ತ ಸಲಹೆ ಹಾಗೂ ಇತರ ರೇಷನ್ ಕಿಟ್ ಹಾಗೂ ಇತರ ಕಿಟ್ಗಳನ್ನು ಮೆಡಿಕಲ್ ಕಿಟ್ಗಳನ್ನು ಕೊಡುವಂತಹ ಎಲ್ಲ ರೀತಿಯ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು
ಇಡೀ ರಾಜ್ಯವನ್ನು ಒಂದೇ ಸಿಂಗಲ್ ನಂಬರಿಂದ ಕನೆಕ್ಟ್ ಮಾಡಿ ಅವರನ್ನು ನಮ್ಮ ಡೆಲ್ಲಿಯ ಕಾಲ್ ಸೆಂಟರ್ ಮುಖಾಂತರ, ರಾಷ್ಟ್ರೀಯ ಸಹಾಯವಾಣಿ ಮುಖಾಂತರ ನಮ್ಮ ಜಿಲ್ಲಾ ಮಟ್ಟದ ಕಾರ್ಯಕರ್ತರಿಗೆ ಅವರನ್ನು ತಲುಪಿಸುವಂತಹ ಒಂದು ಪ್ರಯತ್ನಕ್ಕೆ ಚಾಲನೆ ಕೊಡ್ತಾ ಇದ್ದೆ ಅಂತ ಹೇಳಿಕೆ ಸಂತೋಷ ಪಡ್ತಾ ಇದ್ದೇವೆ. ಈಗಾಗಲೇ ಹೇಳಿದಂತೆ ಸಕ್ಷಮ 13 ವರ್ಷದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಅವರ ಆರೋಗ್ಯ, ವೈದ್ಯಕೀಯ, ಅವರ ಶಿಕ್ಷಣ ಹಾಗೂ ಅವರ ಆರ್ಥಿಕ ಸ್ವಾವಲಂಬನೆ ಮುಂತಾದ ವಿಷಯಗಳ ಮೇಲೆ ನಾವು ಫೋಕಸ್ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ. ಆರೋಗ್ಯ ಸಕ್ಷಮ ಇರ್ಬೋದು, ವಿದ್ಯಾ ಸಕ್ಷಮ ಇರ್ಬೋದು, ಜ್ಞಾನ ಸಕ್ಷಮ, ಕೌಶಲ್ಯ, ಸಾಂತ್ವನ ಮುಂತಾದ 7-8 ಪ್ರಾಜೆಕ್ಟ್ಗಳನ್ನು ಮಾಡಿಕೊಂಡು ಈ ದಿವ್ಯಾಂಗ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾ ಈ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಈ ಬಾರಿಯ ಅತ್ಯಂತ ಭೀಕರವಾದ ಕೊರೋನಾ ಅಲೆಯ 2ನೇ ವೇವನ್ನು ನಾವು ಫೇಸ್ ಮಾಡೋ ಸಂದರ್ಭದಲ್ಲಿ ಈಗಾಗಲೇ ಕಳೆದ 1.5 ವರ್ಷದಿಂದ ಸಕ್ಷಮ ಈ ಕೋವಿಡ್ ಕ್ಷೇತ್ರದಲ್ಲಿ ಅನ್ಸ್ಟ್ರಕ್ಚರ್ ಆಗಿ, ಅಂದ್ರೆ ಅಸಂಘಟಿತವಾಗಿ ನಾವು ಕೆಲಸ ಮಾಡ್ತಾ ಇದ್ವಿ, ಅಂದ್ರೆ ಕಾಲ್ ಸೆಂಟರ್ ಇಲ್ಲದೇನೆ. ಬಟ್ ಈ ಸಲ ಅದಕ್ಕೆ ಒಂದು ಸಂಘಟಿತ ರೂಪವನ್ನು ಕೊಟ್ಟು ರಚನಾತ್ಮಕವಾಗಿ ಒಂದು ಟೀಮ್ ಮಾಡಿ ನಮ್ಮ ರಾಷ್ಟ್ರೀಯ ಯೋಜನೆಯಾದಂತಹ ಸ್ಕ್ಯಾನ್, ಸಕ್ಷಮ ಕೋವಿಡ್ ಆಕ್ಷನ್ ನೆಟ್ವರ್ಕ್ ಎಂಬ ಯೋಜನೆ ಮುಖಾಂತರ ಸಿಂಗಲ್ ನ್ಯಾಷನಲ್ ಹೆಲ್ಪ್ ಲೈನ್ ಮಾಡಿಕೊಂಡು ಅದು ಈಗಾಗಲೇ 5 ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಇಂದು ಕರ್ನಾಟಕ 6ನೇ ರಾಜ್ಯದ ಇಂಪ್ಲಿಮೆಂಟೇಷನ್ ಇಂದಿನಿಂದ ಚಾಲನೆ ಆಗಲಿದೆ. ನಮ್ಮ ಗೌರವಾನ್ವಿತ ಉಪಮುಖ್ಯಮಂತ್ರಿ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಅನಾವರಣಗೊಳ್ಳಲಿದೆ. ಇಂದು ಇದಕ್ಕೆ ಆಗಮಿಸಿದ ಎಲ್ಲರನ್ನು ನಾನು ಆದರದಿಂದ ಸ್ವಾಗತಿಸುತ್ತಾ ಕಾರ್ಯಕ್ರಮ ಶುರು ಮಾಡೋಣ. ಮೊದಲಿಗೆ ನಮ್ಮ ಬೆಂಗಳೂರು ಸಕ್ಷಮ ತಂಡದ ಸದಸ್ಯರಾಗಿರುವಂತಹ ಕುಮಾರಿ ಕವಿತಾ ಅವರು ಈಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಓವರ್ ಟು ಕವಿತಾ ಮೇಡಮ್. ನಮಸ್ಕಾರ, ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳಿಸ್ತಿದೆ, ಶುರು ಮಾಡಿ. ವಿಘ್ನ ನಿವಾರಕ ಗಣೇಶನ ಪ್ರಾರ್ಥನೆಯಿಂದ ನನ್ನ ಪ್ರಾರ್ಥನೆಯನ್ನು ಆರಂಭಿಸ್ತಿದ್ದೀನಿ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ. ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇವಾ. ಗುಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸಕಂ ಸರ್ವಗಮ್ಯಾನಗಮ್ಯಂ ಮುನಿರ್ದೇಯಮಾಕಾಶರೂಪಂ ಪರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇವಾ. ಜಗತ್ಕಾರಣಂ ಕಾರಣಜ್ಞಾನರೂಪಂ ಸುರಾದಿಂ ಸುಖಾದಿಂ ಗುಣೇಶಂ ಗಣೇಶಂ. ಜಗತ್ಕಾರಣಂ ಕಾರಣಜ್ಞಾನರೂಪಂ ಸುರಾದಿಂ ಸುಖಾದಿಂ ಗುಣೇಶಂ ಗಣೇಶಂ. ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ. ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇವಾ. ಪರಬ್ರಹ್ಮರೂಪಂ ಗಣೇಶಂ ಭಜೇವಾ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ. ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇವಾ. ಪರಬ್ರಹ್ಮರೂಪಂ ಗಣೇಶಂ ಭಜೇವಾ. ಪರಬ್ರಹ್ಮರೂಪಂ ಗಣೇಶಂ ಭಜೇವಾ. ಧನ್ಯವಾದಗಳು ಕವಿತಾ ಅವರಿಗೆ. ಕವಿತಾ ಅವರು ನಮ್ಮ ಸಕ್ಷಮ ಬೆಂಗಳೂರಿನ ದೃಷ್ಟಿಬಾಧಿತ ಪ್ರಕೋಷ್ಠದ ಇನ್ಚಾರ್ಜ್ ಹಾಗೂ ಬೆಂಗಳೂರಿನ ಸಕ್ರಿಯ ಕಾರ್ಯಕರ್ತೆ. SBI ಯಲ್ಲಿ ಉದ್ಯೋಗಿ ಆಗಿದ್ದುಕೊಂಡು ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿಕೊಂಡು ಸಕ್ಷಮದೊಂದಿಗೆ ಸ್ವರ ಸಕ್ಷಮ ಕ್ಷೇತ್ರದಲ್ಲಿ ನಮ್ಮೊಂದಿಗೆ ಜೋಡಿಸಿಕೊಂಡು ನಮ್ಮ ಎಲ್ಲ ಸಂಗೀತದ ಆಲ್ಬಮ್ಗಳನ್ನು ಮಾಡುವ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಸೇರ್ಕೊಂಡು ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ನಮ್ಮ ಎಲ್ಲ ಗೌರವಾನ್ವಿತ ಅತಿಥಿಗಳು ಈಗಾಗಲೇ ಆಗಮಿಸಿದ್ದಾರೆ. ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಬಂದು ಸೇರ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಇನ್ನೊಬ್ಬರು ಮುಖ್ಯ ಅತಿಥಿಗಳಾದಂತಹ ವೆಂಕಟೇಶ್ ಮೂರ್ತಿ ಅವರು ಸಹ ಸೇರ್ಕೊಂಡಿದ್ದಾರೆ. ಎಲ್ಲರನ್ನು ನಾವೀಗ ಅವರನ್ನು ಪ್ರೀತಿಯಿಂದ ಆಧರಿಸುವ ಸಮಯ, ಅವರನ್ನು ಸ್ವಾಗತಿಸುವ ಸಮಯ. ನಾನು ನಮ್ಮ ಸಕ್ಷಮ ಕರ್ನಾಟಕದ ರಾಜ್ಯ ಕಾರ್ಯದರ್ಶಿಯಾದಂಥ ಗೌರವಾನ್ವಿತ ನಮ್ಮ ವಸಂತ ಮಾಧವಜಿಯವರಲ್ಲಿ ಸ್ವಾಗತ ಮಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಎಲ್ಲ ಬಂಧುಗಳಿಗೂ ನಮಸ್ಕಾರ. ಸಕ್ಷಮ ಸಮದೃಷ್ಟಿ ಕ್ಷಮತಾ ವಿಕಾಸ ಮತ್ತು ಅನುಸಂಧಾನ್ ಮಂಡಲ್ ಕರ್ನಾಟಕ
ಇವತ್ತಿನ ವಿಶೇಷ ಅಂತಾರಾಷ್ಟ್ರೀಯ ಯೋಗ ದಿನ ಕೂಡ ಹೌದು. ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳು ಕೂಡ ಸಹ. ಇಂದು ಸಕ್ಷಮದ ಸ್ಥಾಪನಾ ದಿನಾಚರಣೆ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಸಕ್ಷಮ ಸ್ಥಾಪನಾ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೇನೆ. ಸ್ಕ್ಯಾನ್ ಸಕ್ಷಮ ಕೋವಿಡ್ ಆಕ್ಷನ್ ನೆಟ್ವರ್ಕ್ ದಿವ್ಯಾಂಗರಿಗಾಗಿ ಕೋವಿಡ್ ಸಹಾಯವಾಣಿ ಅನಾವರಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಕ್ಷಮ ಕರ್ನಾಟಕದ ಪರವಾಗಿ ಸ್ವಾಗತ. ಈ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಾಕ್ಟರ್ CN ಅಶ್ವಥ್ ನಾರಾಯಣ್ ರವರಿಗೆ ಸಕ್ಷಮ ಕರ್ನಾಟಕದ ಪರವಾಗಿ ಆತ್ಮೀಯ ಸ್ವಾಗತ. ಈ ದಿನದ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾದ YFSನ ವೆಂಕಟೇಶ್ ಮೂರ್ತಿರವರಿಗೆ, ಸಕ್ಷಮದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಸುಕುಮಾರ್ ಜಿಯವರಿಗೆ, ಸಕ್ಷಮದ ರಾಷ್ಟ್ರೀಯ ಸಹ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ರವರಿಗೆ, ಹಾಗೂ ಐಡಿಯಾ ಜೊತೆಗೆ ನಾವು ಏನು ಈ ಸಹಾಯವಾಣಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಅವರ ಶ್ರೀ ಮಲ್ಲಿಕಾರ್ಜುನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಸಹ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಈ ದಿನದ ಅಧ್ಯಕ್ಷತೆ ವಹಿಸಿರುವಂಥ ಡಾಕ್ಟರ್ ಸುಧೀರ್ ಪೈ, ಕರ್ನಾಟಕದವರೇ ಆದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದ ಶ್ರೀ ವಿನೋದ್ ಪ್ರಕಾಶ್ ರವರಿಗೆ, ಹಾಗೂ ಸಕ್ಷಮದ ರಾಷ್ಟ್ರೀಯ ಮತ್ತು ಸಕ್ಷಮದ ಕರ್ನಾಟಕದ ಪದಾಧಿಕಾರಿಗಳು ಈ ದಿವಸ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರಿಗೂ ಕೂಡ ಸಕ್ಷಮ ಕರ್ನಾಟಕದ ಪರವಾಗಿ ಆತ್ಮೀಯ ಸ್ವಾಗತ. ಈ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಸಕ್ಷಮದ ಬಂಧುಗಳಿಗೆ ಹಾಗೂ ವಾಲಂಟಿಯರ್ಸ್ಗಳಿಗೂ ಸಹ ಸಕ್ಷಮ ಕರ್ನಾಟಕದ ಪರವಾಗಿ ಆತ್ಮೀಯ ಸ್ವಾಗತ. ಧನ್ಯವಾದಗಳು ವಸಂತ್ಜಿ. ಕಾರ್ಯಕ್ರಮದ ಮುಂದಿನ ಪ್ರಮುಖ ಭಾಗಕ್ಕೆ ನಾವು ಬಂದು ನಿಂತಿದ್ದೇವೆ. ಈಗ ನಮ್ಮ ಸಕ್ಷಮ ಕರ್ನಾಟಕದ ಸ್ಕ್ಯಾನ್ ಕೋವಿಡ್ ಆಕ್ಷನ್ ನೆಟ್ವರ್ಕ್ನ ಸಾಂಪ್ರದಾಯಿಕವಾಗಿ ಅದನ್ನು ಅನಾವರಣ ಮಾಡುವಂತಹ ಒಂದು ಕಾರ್ಯಕ್ರಮ. ಈಗ ನಾನು ನಮ್ಮ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದಂತಹ ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣರವರಲ್ಲಿ ನಮ್ಮ ಹೆಲ್ಪ್ ಲೈನಿಗೆ ಕಾಲ್ ಮಾಡೋ ಮುಖಾಂತರ ಸ್ಪೀಕರ್ ಫೋನಲ್ಲಿ ಅದನ್ನು ನಮಗೆ ಕೇಳಿಸುವ ಮುಖಾಂತರ ಈ ಕಾಲ್ ಸೆಂಟರ್ ಅನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. कोविड एक्शन नेटवर्क में आपका स्वागत है। स्कैन की नेशनल टीम आपकी सेवा के लिए तत्पर है। कृपया अपनी भाषा का चुनाव कीजिए। फॉर इंग्लिश प्रेस 1, हिंदी के लिए 2 दबाएं, मराठी साठी 3 दाबा, तेलुगु ಕೋಡ್ 4 ಒತ್ತಂಡಿ, ತಮಿಳ್ಕಾದ ಎನ್ನಂತೆ ಅರ್ಥವ, ಕನ್ನಡದಲ್ಲಿ ಮುಂದುವರಿಯಲು 6 ಒತ್ತು. ನಮಸ್ತೆ, ಅಧಮ ಸ್ವಾಗತ. ಧನ್ಯವಾದಗಳು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ. ಇನ್ನು ನಮ್ಮನ್ನು ಉದ್ದೇಶಿಸಿ ಮಾನ್ಯ ಉಪಮುಖ್ಯಮಂತ್ರಿಗಳು 10 ನಿಮಿಷಗಳ ಮಾರ್ಗದರ್ಶನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ ಆತ್ಮೀಯರೇ. ಇಂದು ಸಕ್ಷಮದ ಸ್ಥಾಪನಾ ದಿನಾಚರಣೆ. ಹಾಗಾಗಿ ಬಹಳ ಅರ್ಥಪೂರ್ಣಕವಾಗಿ ಈ ದಿನ ಆಚರಣೆಯನ್ನ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ನಮ್ಮ ಸಕ್ಷಮದ ಸಮಸ್ತ ಪದಾಧಿಕಾರಿಗಳು ಇವತ್ತು ಏನೊಂದು ಇಡೀ ಸಮಾಜ ಕೋವಿಡಿನ ನಿರ್ವಹಣೆಯಲ್ಲಿ ನಿಯಂತ್ರಣ ಮಾಡೋದ್ರಲ್ಲಿ ಬಹಳಷ್ಟು ಸಂಪೂರ್ಣವಾಗಿ ತೊಡಗಿರುವಂಥದ್ದಿದೆ. ಇಡೀ ಸಮಾಜ ಆ ದಿಕ್ಕಿನಲ್ಲಿ ತೊಡಗಿರುವಂಥದ್ದಿದೆ. ಹಾಗಾಗಿ ವಿಕಲಚೇತನ್ಯ ಹೊಂದಂತ ವ್ಯಕ್ತಿಗಳಿಗೆ ಈ ಕೋವಿಡ್ನಲ್ಲಿ ಅವರಿಗೆ ಸಹಕಾರ ಕೊಡುವಂಥದ್ದು, ಸಹಾಯ ಸಹಕಾರವನ್ನು ಕೊಡುವಂಥದ್ದು ಬಹಳ ಮುಖ್ಯವಾದಂತ ಕೆಲಸವಾಗಿರ್ತದೆ. ಸಕ್ಷಮ ಈ ಸಂಪೂರ್ಣ ಸಮಸ್ಯೆಯನ್ನು ಅರಿತು ಇದನ್ನು ಬಗೆಹರಿಸಲಿಕ್ಕೆ ಏನೊಂದು ಈಗಾಗಲೇ ಬಹಳಷ್ಟು ಈ ದಿಕ್ಕಿನಲ್ಲಿ ಕಾರ್ಯವನ್ನ ಮಾಡ್ತಿರುವಂತದ್ದಿದೆ. ಅದರ ಜೊತೆಯಲ್ಲೇನೆ ಇವಾಗೇನು ಕೋವಿಡ್ ಆಕ್ಷನ್ ನೆಟ್ವರ್ಕ್ ಅಂತ ಪ್ರಾರಂಭ ಮಾಡಿರೋದಕ್ಕೆ ಇನ್ನ ಹೆಚ್ಚು ಶಕ್ತಿ ಸಂಪರ್ಕದ ಒತ್ತನ್ನು ಕೊಡುವಂಥದ್ದು. ಹಾಗಾಗಿ ಇವತ್ತೇನು ಇಡೀ ರಾಷ್ಟ್ರಕ್ಕೆ ಒಂದು ಹೆಲ್ಪ್ ಲೈನ್ ಅನ್ನ ಮಾಡಿ ಆ ಹೆಲ್ಪ್ ಲೈನ್ ನ ಉದ್ಘಾಟನೆ ಆಗ್ತಿರುವಂಥದ್ದು ಬಹಳ ಒಳ್ಳೆ ಕಾರ್ಯ, ಸತ್ಕಾರ್ಯ, ಅವಶ್ಯಕತೆ ಇದ್ದಂಥದ್ದು. ಈ ಉದ್ಘಾಟನೆ ಇವತ್ತು ಜರುಗಿದೆ.
ಆ ಉದ್ಘಾಟನೆ ಮಾಡುವಂತ ಹೆಲ್ಪ್ ಲೈನಿನ ನನ್ನ ಭಾಗಿಯಾಗಿತ್ತು. ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮ ವೆಂಕಟೇಶ್ ಮೂರ್ತಿಯವರು ಯೂತ್ ಫಾರ್ ಸೇವಾ ಅತಿಥಿಗಳಾಗಿದ್ದಾರೆ. ಮತ್ತು ನಮ್ಮೆಲ್ಲ ಸುಕುಮಾರ್ ಜಿ ಅವರು, ಸಂತೋಷ್ ಅವರು, ನಮ್ಮ ಸುಧೀರ್ ಪೈಗಳು, ವಿನೋದ್ ಅವರು, ಇನ್ನೆಲ್ಲ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿರುವಂತದ್ದಿದೆ. ಇವತ್ತು ಬಹಳ ಮುಖ್ಯವಾಗಿ ವಿಕಲಚೇತನರಿಗೆ ಈಗಾಗಲೇ ಸಕ್ಷಮದಿಂದ ಯಾವ ರೀತಿ ಸೇವೆ ದೊರಕಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಪ್ರಮುಖವಾಗಿ ನಾನು ಹೇಳಬೇಕು ಅಂದ್ರೆ, ಇವತ್ತು ಅವರಿದ್ದಲ್ಲಿ ವಿಕಲಚೇತನರಿಗೆ ಈ ಸೋಂಕಿನ ಕಾಯಿಲೆಯಲ್ಲಿ ಅವ್ರು ಯಾವುದೇ ಟೆಸ್ಟ್ ಅನ್ನು ಮಾಡಿಸ್ಕೋಬೇಕಿದ್ರೆ, ಪರೀಕ್ಷೆನ ಒಳಪಡಿಸ್ಕೊಂಡು ಅವ್ರಿಗೆ ಸೋಂಕಿತರು ಅಲ್ವಾ ಹೌದಾ, ಏನು ಲಕ್ಷಣಗಳಿದ್ದಾಗ ಇದನ್ನು ಬಗೆಹರಿಸ್ಕೊಳ್ಳಿಕ್ಕೆ, ಏನೇ ಕಾಂಟ್ಯಾಕ್ಟ್ ನಲ್ಲಿ ಬಂದಾಗ ಅದನ್ನ ಏನು ಸ್ಪಷ್ಟಪಡಿಸ್ಲಿಕ್ಕೆ ಸೋಂಕಿದ್ರ ಅಲ್ವಾ ಹೌದಾ ಅಲ್ವಾ ಅನ್ನುವಂಥದ್ದು, ಮತ್ತು ಅವ್ರಿಗೆ ಏನೇ ಚಿಕಿತ್ಸೆ ಬೇಕಿದ್ರೆ, ಮತ್ತು ಯಾವುದೇ ರೀತಿಯಾದಂತಹ ಸೌಕರ್ಯಗಳು, ಔಷಧಿ, ಮಾತ್ರೆಗಳು, ಊಟ, ಉಪಚಾರ, ಮತ್ತು ಅವರಿಗೆ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು, ಇವನ್ನೆಲ್ಲ ಒಟ್ಟಾರೆ ಕೊಡೋ ಮೂಲಕ ಬಹಳ ಉತ್ತಮವಾಗಿ ಈ ಕಾರ್ಯಕ್ರಮದಲ್ಲಿ ತೊಡಗಿರುವಂಥದ್ದು. ಮತ್ತು ಲಸಿಕೆ ಕಾರ್ಯಕ್ರಮವನ್ನು ಸಹ ಅವನ್ನ ಲಸಿಕೆ ಕೇಂದ್ರಕ್ಕೆ ಕೊಂಡೊಯ್ದು ಅಥವಾ ಲಸಿಕೆಯನ್ನ ಅವರ ಇದ್ದಲ್ಲೇ ಕೊಡಿಸುವಂಥದ್ದು, ಇವನ್ನೆಲ್ಲ ಬಹಳ ಉತ್ತಮವಾಗಿ ಮಾಡ್ತಿರುವಂಥದ್ದು. ಮತ್ತು ನಾವು ಸರ್ಕಾರದಿಂದನೂ ವಿಕಲಚೇತನರಿಗೆ ಆದ್ಯತಾ ವರ್ಗದಲ್ಲಿ ಸೇರಿಸಿರುವಂಥದ್ದಕ್ಕೆ ಪೂರಕವಾಗಿರುವಂಥದ್ದಿದೆ. ಒಟ್ಟಾರೆ ಇವತ್ತು ಸಮಾಜದಲ್ಲಿ ವಿಕಲಚೇತನರಿಗೆ ಸಬಲೀಕರಣವನ್ನ ಮಾಡಲಿಕ್ಕೆ, ಎಲ್ಲಾ ರೀತಿಯಾದಂತ ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡಲಿಕ್ಕೆ, ಅವರ ಬೇಡಿಕೆಗಳು ಉದ್ಯೋಗದಲ್ಲಾಗ್ಲಿ ಅಥವಾ ಅವರಿಗೆ ಮನೆ, ಮೂಲಭೂತ ಸೌಕರ್ಯ, ಅವರ ಬದುಕಿಗಾಗಿ ಏನೇ ಕೌಶಲ್ಯತೆಗಳು ಎಲ್ಲವನ್ನೂ ಒಟ್ಟಾರೆ ಒದಗಿಸೋ ಮೂಲಕ ಸಮಗ್ರವಾಗಿ ಈ ದಿಕ್ಕಿನಲ್ಲಿ ಕೆಲಸ ಮಾಡ್ತಿರುವಂತದ್ದಿದೆ. ಹಾಗಾಗಿ ಈ ಒಂದು ವಿಕಲಚೇತನರಿಗೆ ಇಡೀ ಸಮಾಜದಲ್ಲಿ ನಮ್ಗೆಲ್ಲ ಗೊತ್ತಿದ್ದಾಗೆ ಎಲ್ಲರ ಸಹಾಯ ಸಹಕಾರ ಬೇಕು. ಅವರ ಕಾಲ್ ಮೇಲೆ ನಿಂತ್ಕೊಂಡು ಬದುಕಲಿಕ್ಕೆ ಏನ್ ಸಹಕಾರವನ್ನ ಕೊಡ್ಬೇಕಾಗಿದೆಯೋ ಅದು ಕೊಡುವಂಥದ್ದು ನಮ್ಮೆಲ್ಲರ ಮೊದಲನೇ ಫಸ್ಟ್ ರೈಟ್ ಅಂತ ಏನಾರ ನಮ್ಮ ಸಮಾಜದಲ್ಲಿ ಯಾರಿಗಾರು ಇದ್ರೆ ಅದು ವಿಕಲಚೇತನರಿಗೆ. ಹಾಗಾಗಿ ನಮ್ಮ ಭಾವನೆ ಏನಿದೆಯೋ ಆ ಭಾವನೆಯನ್ನ ಕಾರ್ಯರೂಪಕ್ಕೆ ತರುವಂಥದ್ದು ಬಹಳ ಉತ್ತಮವಾಗಿ ಏನು ಮಾತಿಲ್ಲದೆ ಕಾರ್ಯವನ್ನ ಮಾಡ್ತಿರುವಂಥದ್ದು ಸಕ್ಷಮದವರು. ಹಾಗಾಗಿ ತಮ್ಮ ಸೇವೆ ಅಪಾರವಾದಂತ ನಿಸ್ವಾರ್ಥವಾದಂತ ಒಂದು ಸೇವೆಯನ್ನ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಗಳಾಗಿ, ಒಂದು ಉತ್ತಮ ಸಂಘಟನೆಯಾಗಿ, ಸಂಘ ಪರಿವಾರದ ಒಂದು ಸಂಘಟನೆಯಾಗಿ ತಾವು ಕಾರ್ಯ ಮಾಡ್ತಿರುವಂತದ್ಗೆ ನಾನು ಸರ್ಕಾರದ ಪ್ರತಿನಿಧಿಯಾಗಿ ನಿಮ್ಗೆ ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಮತ್ತು ಕೃತಜ್ಞತೆಗಳನ್ನ ಸಮಸ್ತ ಜನತೆಯ ಪರವಾಗಿ ತಮಗೆಲ್ಲ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಇನ್ನ ಹೆಚ್ಚಿನ ಪ್ರಯತ್ನಕ್ಕೆ ನಮ್ಮ ಸರ್ಕಾರದಲ್ಲಿ ಸಂಪೂರ್ಣ ಸಹಕಾರ ಇರುತ್ತೆ. ಇವ್ರಿಗೆ ಯಾವುದೇ ಉದ್ಯೋಗದಲ್ಲಿ ಇವತ್ತೇನು ರಿಸರ್ವೇಶನ್ ಇದೆ ಅದನ್ನ ಸಂಪೂರ್ಣವಾಗಿ ಪಡ್ಕೊಳ್ಳಿಕ್ಕೆ, ಅಥವಾ ನಮ್ಮ ಏನ್ ಬಡ್ಜೆಟ್ ಅಲೋಕೇಶನ್ ಅಲ್ಲಿ ಇವ್ರಿಗೇನ್ 4% ಅಲೋಕೇಶನ್ ಇದೆ, ಆ ಹಣನೂ ಸರಿಯಾಗಿ ಸದ್ಬಳಕೆ ಆಗುವ ರೀತಿಯಲ್ಲಿ ಇವರಿಗೆ ಮೀಸಲಾಗಿ ಬಳಕೆ ಆಗುವಂಥದ್ದು ಮಾಡಬೇಕಾಗುತ್ತೆ. ಇಡೀ ಸಮಾಜದಲ್ಲಿ ಇವರು ಎಲ್ಲೇ ಯಾವುದೇ ಸ್ಥಳಕ್ಕೆ ಹೋಗ್ಬೇಕಿದ್ರು ಒಂದು ವ್ಯವಸ್ಥೆ ಉತ್ತಮವಾಗಿ ನಿರ್ಮಾಣ ಆಗುವಂಥದ್ದಾಗಬೇಕು. ವಿಕಲಚೇತನರ ಫ್ರೆಂಡ್ಲಿ ಆಗಿರ್ಬೇಕು ನಮ್ಮ ಇಡೀ ವ್ಯವಸ್ಥೆ. ಎಲ್ಲ ಒಂದ್ ಕಡೆ ಅದು ಆಗಿಲ್ಲ ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತಿರುವಂಥದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಆ ಸೂಕ್ಷ್ಮತೆ ನಮ್ಮ ಇಡೀ ಸಮಾಜದಲ್ಲಿ ನಾವು ಪ್ರತಿಯೊಬ್ಬರು ತರುವಂಥದ್ದಾಗಬೇಕು. ಇದು ಯಾರ ಮನೆಯಲ್ಲಿ ಬೇಕಾರಾಗ್ಬೋದು, ಯಾರಿಗೆ ಬೇಕಾದ್ರೂ ಆಗ್ಬೋದು. ಹಾಗಾಗಿ ವ್ಯವಸ್ಥೆ ನಾವು ನಿರ್ಮಾಣ ಮಾಡ್ತಾ ಇಷ್ಟೊಂದು ವಿದ್ಯಾವಂತರಾಗಿ, ತಿಳುವಳಿಕೆ ಇಟ್ಕೊಂಡು, ಪ್ರಬುದ್ಧರಾಗಿ ಎಲ್ಲ ಒಂದ್ ಕಡೆ ಇವ್ರ ಕಾಳಜಿ ವಹಿಸದೆ ನಾವು ಕಾರ್ಯವನ್ನ ನಿರ್ವಹಿಸಿರುವಂಥದ್ದು ಎಲ್ಲ ಒಂದ್ ಕಡೆ ತಪ್ಪಾಗಿರುತ್ತೆ. ಇದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಸಕ್ಷಮ ಬಹಳಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ. ಮತ್ತು ಸರ್ಕಾರದಿಂದನೂ ಇವ್ರಿಗೆಲ್ಲ ರೀತಿಯಾದಂತ ಕಾನೂನಲ್ಲಿ ಎಲ್ಲ ಮಾಡಿದ್ವಿ, ತುಂಬಾ ಮಾಡ್ಬಿಡಿದ್ವಿ ಕಾನೂನು. ಆದ್ರೆ ಆ ಕಾನೂನು ಅನುಷ್ಠಾನ ಮಾಡ್ಲಿಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು, ತಮ್ಮೆಲ್ಲರ ಪ್ರಯತ್ನ ಬೇಕು. ಮತ್ತೆಲ್ಲರಿಗೂ ವಿಕಲಚೇತನರಿಗೆ BPL ಕಾರ್ಡ್ಗೆ ಅವರಿಗೆ ಅರ್ಹತೆ ಇದೆ. ಹಾಗಾಗಿ ಅರ್ಹತೆ ಇರುವಂತವ್ರಿಗೆ BPL ಕಾರ್ಡ್ಸ್ ಕೊಡಿಸುವಂಥದ್ದು ಎಲ್ಲ ಸಮಸ್ತ ವಿಕಲಚೇತನರಿಗೂ BPL ಕಾರ್ಡು ಲಭ್ಯವಾಗುವಂಗ ಮಾಡಿದ್ರೆ ಅವ್ರಿಗೆ ಆರೋಗ್ಯ, ಮನೆ, ಎಲ್ಲ ರೇಷನ್, ಏನ್ ಸೌಕರ್ಯ, ಆಸ್ಪತ್ರೆ ಎಲ್ಲವೂ ಸಿಗುವಂತದ್ದಾಗುತ್ತೆ. ಏನೆಲ್ಲ ಶಿಕ್ಷಣದಿಂದ ಹಿಡಿದು ಏನೆಲ್ಲ ಸೌಕರ್ಯ ಬೇಕಾಗಿದೆಯೋ, ಪೆನ್ಷನ್ ಇಂದ ಹಿಡಿದು ಎಲ್ಲವೂ ಸಿಗುವಂತದ್ದಾಗುತ್ತೆ. ಹಾಗಾಗಿ BPL ಕಾರ್ಡ್ಗಳನ್ನು
ಯಾರಿಗೂ ತಪ್ಪದೆ ಎಲ್ಲರಿಗೂ ಸಿಗೋ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡೋಣ ಅಂತ ತಮಗೆ ತಿಳಿಸಿ ನನಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಾ. ತಮಗೆಲ್ಲ ಧನ್ಯವಾದಗಳು. ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿನೇ ಸಕ್ಷಮವು ಸ್ಥಾಪನೆ ಆದ ದಿನವೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯೂ ಇರುವಂತದ್ದು. ಹಾಗಾಗಿ ಒಟ್ಟಾರೆ ಈ ದಿನ ನಮ್ಮ ಇಡೀ ಭಾರತೀಯರಿಗೆ ಬಹಳಷ್ಟು ನಮ್ಮ ವಿಶೇಷವಾಗಿರುವಂತ ದಿನ, ಒಂದು ನಮ್ಮ ಅಭಿಮಾನದ ದಿನ. ಇಡೀ ವಿಶ್ವಕ್ಕೆ ಯೋಗ ಕೊಡುಗೆಯನ್ನ ಕೊಟ್ಟಂತ ಯೋಗವನ್ನ ಕೊಡುಗೆಯಾಗಿ ಕೊಟ್ಟಂಥದ್ದು ಭಾರತೀಯರು. ನಾವು ಇವತ್ತೇನೇ ಇಡೀ ವಿಶ್ವದಲ್ಲಿ ಏನಾರು ಒಂದು ಪರಿಹಾರ ಅಥವಾ ಒಂದು ಉತ್ತಮವಾದಂತ ಒಂದು ಸಮಾಜ ಕಟ್ಟಬೇಕಾಗಿದೆ, ಅದು ಯೋಗಾಭ್ಯಾಸ, ಯೋಗವನ್ನ ಮಾಡೋ ಮೂಲಕ, ಅಳವಡಿಸ್ಕೊಳ್ಳೋ ಮೂಲಕ ನಾವು ಇಡೀ ವಿಶ್ವದಲ್ಲಿ ಶಾಂತಿ, ನೆಮ್ಮದಿ, ಪ್ರಗತಿ, ಸಮಾಧಾನ ಎಲ್ಲವನ್ನೂ ಕಾಣ್ಲಿಕ್ಕಾಗುತ್ತೆ. ವಿಶ್ವ ಭ್ರಾತೃತ್ವವನ್ನು ಕಾಣ್ಲಿಕ್ಕೆ ಯೋಗದ ಮೂಲಕವೇ ಸಾಧ್ಯವಾಗಿರ್ತದೆ. ಇವತ್ತು ಭಾರತವು ಈ ವಿಶ್ವ ಗುರು ಆಗ್ಬೇಕಂದ್ರೆ ಅದು ಯೋಗದ ಮೂಲಕವೇ ಆಗುವಂಥದ್ದು. ಜ್ಞಾನದ ಯುಗದಲ್ಲಿ ಇವೆಲ್ಲ ಪ್ರಯತ್ನದ ಪೂರ್ವಕವಾಗಿ ಇರುವಂತದ್ದಿದೆ. ಹಾಗಾಗಿ ಸಕ್ಷಮ ಸ್ಥಾಪನೆ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎರಡೂ ಒಂದೇ ದಿನ ಆಗಿರುವಂಥದ್ದು ಬಹಳ ವಿಶೇಷವಾಗಿದೆ. ಮತ್ತೊಮ್ಮೆ ತಮಗೆಲ್ಲ ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸಿ ತಮ್ಮೆಲ್ಲ ಪ್ರಯತ್ನಕ್ಕೆ ನಾವು ಎಲ್ಲಾ ರೀತಿಯಾದಂತ ಸಹಕಾರವನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ನಿಮ್ಗೆ ವಿಶ್ವಾಸ ಕೊಟ್ಟು ನನ್ನ ಮಾತನ್ನ ನಿಲ್ಲಿಸ್ತೀನಿ. ಧನ್ಯವಾದಗಳು. ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಮಾನನೀಯ ಡಾಕ್ಟರ್ ಅಶ್ವಥ್ ನಾರಾಯಣ್ ಜಿ ಅವರಿಗೆ. ಈಗಾಗಲೇ ಅವರು ಹೇಳಿದಂತೆ ಸಕ್ಷಮ ದಿವ್ಯಾಂಗ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಗಳನ್ನು ಮಾಡ್ತಾ ಬಂದಿದ್ರು ಸಹ ಈ ಸರ್ಕಾರದೊಂದಿಗೆ ನಿಕಟ ಸಂಬಂಧ ಹೊಂದಿ ಸರ್ಕಾರದಲ್ಲಿ ಬೇಕಾದ ನಮ್ಮ ದಿವ್ಯಾಂಗ ಕ್ಷೇತ್ರಕ್ಕೆ ಬೇಕಾದಂತಹ ಅವಶ್ಯಕತೆಗಳನ್ನು ಮನವಿ ಸಲ್ಲಿಸುತ್ತಾ ನಾವು ಬಂದಿದ್ದೇವೆ. ಆದರೂ ಸಹ ಅವರೀಗ ಹೇಳಿದಂತೆ ಸರ್ಕಾರದಿಂದ ಹಲವಾರು ಸ್ಕೀಮ್ಸ್ ನಮಗೆ ಇದ್ರೂ ಸಹ, ದಿವ್ಯಾಂಗ ಕ್ಷೇತ್ರದಲ್ಲಿ ಇದ್ರೂ ಸಹ ಒಂದಷ್ಟು 2-3 ವಿಶೇಷ ಮನವಿಗಳನ್ನು ಈ ಸಂದರ್ಭದಲ್ಲಿ ತಮ್ಮ ಉಪಸ್ಥಿತಿಯಲ್ಲಿ ತಮ್ಮ ಸನ್ನಿಧಾನಕ್ಕೆ ಅರ್ಪಿಸ್ತಾ ಇದನ್ನು ಹೇಳಬೇಕು ಅಂತ ನಮ್ಮೆಲ್ಲ ದಿವ್ಯಾಂಗ ಬಂಧುಗಳ, ಕರ್ನಾಟಕದ ದಿವ್ಯಾಂಗ ಬಂಧುಗಳ ಸಲಹೆ ಮೇರೆಗೆ ಈ 3 ಮನವಿಗಳನ್ನು ಈಗ ನಾನು ಓದಿ ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ಅದನ್ನು ತಮ್ಮ ಕಾರ್ಯಾಲಯಕ್ಕೆ ತಲುಪಿಸುವ ಪ್ರಯತ್ನವನ್ನು ಸಹ ನಾನು ಮಾಡ್ತೇನೆ. ಮೊದಲನೇದಾಗಿ, ದಿವ್ಯಾಂಗರಿಗೆ ಮಾಶಾಸನ ಸಕಾಲದಲ್ಲಿ ಬರ್ತಾ ಇಲ್ಲ. ಈ ಮಾಶಾಸನವನ್ನು ಅವರಿಗೆ ಸಕಾಲದಲ್ಲಿ ದೊರೆಯುವಂತೆ ಮಾಡಬೇಕು. ಕಳೆದ 3 ತಿಂಗಳಿಂದ ಕೋವಿಡ್ ವ್ಯತ್ಯಾಸ ಆಗಿ ಅವರಿಗೆ ಬರದ ಕಾರಣ ತುಂಬಾ ಕಷ್ಟ ಅನುಭವಿಸಿದ್ದಾರೆ. ಸೊ ಅದರ ಬಗ್ಗೆ ಸರ್ಕಾರ ಒಂದು ಗಮನ ಹರಿಸಿ ಅದನ್ನು ಅವರಿಗೆ ಮುಟ್ಟಿಸುವ ಕೆಲಸವನ್ನು ಮಾಡಬೇಕು. ಹಾಗೂ ಈಗಾಗಲೇ ಅವರಿಗೆ 600 ರೂಪಾಯಿಗಳ ಮಾಶಾಸನ ಸಿಗ್ತಾ ಇದೆ. ಅದು ಬಾರಿ ಕಮ್ಮಿ. ಹಾಗೂ ಇತರ ನೆರೆ ರಾಜ್ಯಗಳಿಗೆ ಅದನ್ನು ಹೋಲಿಸಿದ್ರೆ ನಮ್ದು ಬಾರಿ ಕಮ್ಮಿ. ಯಾಕಂದ್ರೆ ಇತರ ರಾಜ್ಯಗಳಲ್ಲಿ 1,500 ತಿಂಗಳಿಗೆ ಬರುವಂತ ಒಂದು ಮಾಶಾಸನ, ಅದನ್ನು ಸಹ ಸರ್ಕಾರದಿಂದ ನಮಗೆ ಹೆಚ್ಚುವರಿಯಾಗಿ ಕೊಡುವಂತ ಒಂದು ವ್ಯವಸ್ಥೆಯನ್ನು ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಮಾಡಿಕೊಡಬೇಕು. ಹಾಗೂ ಅದಕ್ಕೆ ಇರುವ ಆದಾಯ ಲಿಮಿಟ್ ಈಗಾಗಲೇ 12,000 ಇಟ್ಟಿದ್ದಾರೆ. ಅದನ್ನು 1,25,000ಕ್ಕೆ ಏರಿಸಬೇಕು. BPL ಕಾರ್ಡ್ಗೆ ಏನು ಲಿಮಿಟ್ ಇದೆಯಾ ಅದೇ ಲಿಮಿಟ್ ಅನ್ನು ನಮ್ಮ ದಿವ್ಯಾಂಗರಿಗೆ ಸಹ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಮನವಿ. ಹಾಗೂ ಎರಡನೇದು, ಈಗಾಗಲೇ ಹರಿಕೃಷ್ಣ ಅವರೇ, ಅದಕ್ಕೆ ಮಿತಿನೇ ಇಡಬಾರ್ದು. ಅಂಗವಿಕಲರಾಗಿರೋರ್ಗೆ ಯಾಕೆ ಮಿತಿ ಇರ್ಬೇಕು? ಅವ್ರ ಆದಾಯ ಏನಿರಲ್ಲ, ಅವ್ರ ಕುಟುಂಬದ ಆದಾಯವನ್ನು ಅವ್ರಿಗೆ ಯಾಕೆ ಕೊಡ್ಬೇಕು ನಾವು? ಅಲ್ವಾ? ಇದನ್ನು ತಾವು ಗಮನಿಸಿ ನಾನು ಇದನ್ನು ರಿಮೂವ್ ಮಾಡಬೇಕು ಅಥವಾ ಅದಕ್ಕೆ ಲಿಮಿಟ್ ಅನ್ನು BPL ಲಿಮಿಟ್ ಇಟ್ಟರು ಸಹ ಒಳ್ಳೇದಂತ ನಾವು ಕೇಳಿಕೊಂಡಿದ್ದೇವೆ. ಎರಡನೇದಾಗಿ, ಅವರಿಗೆ ಕೋವಿಡ್ ಟೈಮಲ್ಲಿ ಇತರ ವರ್ಗದ ವಿಶೇಷ ಪ್ಯಾಕೇಜ್ ದಿವ್ಯಾಂಗರಿಗೆ ಸಿಗ್ಲಿಲ್ಲ. ಹಾಗಾಗಿ ಈ ಕೋವಿಡ್ ವಿಶೇಷ ಪ್ಯಾಕೇಜ್ ಅನ್ನು ಸರ್ಕಾರ ಅತ್ಯಂತ ಮುತುವರ್ಜಿ ವಹಿಸಿ ಆದಷ್ಟು ಬೇಗ ಈ 2 ತಿಂಗಳಲ್ಲಿ ತುಂಬಾ ಕಷ್ಟ ಅನುಭವಿಸಿದ್ದಾರೆ ಕೋವಿಡ್ ಸಮಯದಲ್ಲಿ ಇತರರಂತೆ. ಅದಕ್ಕಿಂತಲೂ ಹೀನಾಯ ಸ್ಥಿತಿಯಲ್ಲಿ ಇದ್ದರು ನಮ್ಮ ದಿವ್ಯಾಂಗ ಬಂಧುಗಳು. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಕೋವಿಡ್ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸಲು ತಮ್ಮ ಸಹಕಾರ ನಮಗೆ ಸರ್ಕಾರದಿಂದ ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮೂರನೇದಾಗಿ, MRW ಮತ್ತು VRWಗಳು ವಿಲೇಜ್ ಲೆವೆಲ್ ವರ್ಕರ್ಸ್ ಅಲ್ಲಿ, ಗ್ರಾಮ ಲೆವೆಲ್ ವರ್ಕ್ ಮಾಡುವಂತಹ ನಮ್ಮ ದಿವ್ಯಾಂಗ ಬಂಧುಗಳಿಗೋಸ್ಕರ ಕೆಲಸ ಮಾಡುವ ಸರ್ಕಾರದ ಅರೆಕಾಲಿಕ ನೌಕರರಿಗೆ ಅವರನ್ನು ಕೋವಿಡ್ ವಾರಿಯರಾಗಿ ಪರಿಗಣಿಸಬೇಕು. ಆ ಮೂಲಕ ಅವರಿಗೆ ಸರ್ಕಾರದಿಂದ ಸಿಗುವಂತಹ ಅವರ ರಕ್ಷಣೆಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡಬೇಕು. ಹಾಗೂ ಕೊನೆಯದಾಗಿ, ನಮ್ಮ ರಾಜ್ಯ ಸರ್ಕಾರದಲ್ಲಿರುವ ಆಯುಕ್ತರ ಹುದ್ದೆ ಸುಮಾರು 5-6 ತಿಂಗಳುಗಳಿಂದ ಖಾಲಿ ಇದೆ. ಈ ರಾಜ್ಯ ಆಯುಕ್ತರ ಹುದ್ದೆಯನ್ನು ಆದಷ್ಟು ಬೇಗ ಭರ್ತಿ ಮಾಡಲು ಸರ್ಕಾರ ಮುತುವರ್ಜಿ ವಹಿಸಿ ಅದಕ್ಕೆ ಬೇಕಾದ ಆದೇಶವನ್ನು ಹೊರಡಿಸಿ. ಯಾಕಂದ್ರೆ ಈಗಾಗಲೇ 2-3 ತಿಂಗಳಲ್ಲಿ ಕೋವಿಡ್ ಸಮಯದಲ್ಲಿ ಅವರ ಸಮಸ್ಯೆಗಳನ್ನು ಆಲಿಸುವ ಯಾವುದೇ ಸರ್ಕಾರದ ವ್ಯಕ್ತಿಗಳಿಲ್ಲದ ಕಾರಣ ತುಂಬಾ ಸಮಸ್ಯೆಯನ್ನು ಅನುಭವಿಸಿದರೆ ಆದಷ್ಟು ಬೇಗ ಈ ಹುದ್ದೆಯನ್ನು ಭರ್ತಿ ಮಾಡಿಕೊಡ್ಬೇಕು ಅಂತ ಸಕ್ಷಮದ ಎಲ್ಲ ಕರ್ನಾಟಕದ ರಾಜ್ಯ ದಿವ್ಯಾಂಗರ ಪರವಾಗಿ ಈ ಸಂದರ್ಭದಲ್ಲಿ ತಮ್ಮ ಗಮನದಲ್ಲಿ ಹಾಗೂ ತಮ್ಮ ಸರ್ಕಾರದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲು ತಮ್ಮ ಸಹಕಾರವನ್ನು ಕೇಳ್ತಾ ಇದ್ದೇನೆ. ಸರಿ, ಧನ್ಯವಾದಗಳು ಡಾಕ್ಟರ್ ಅಶ್ವಥ್ ನಾರಾಯಣ್ ಜಿ. ಕಾರ್ಯಕ್ರಮ ಮುಂದುವರಿಸ್ತಾ, ಕಾರ್ಯಕ್ರಮದ ಇಂದಿನ ನಮ್ಮ ಸಕ್ಷಮ ಸಂಸ್ಥಾಪನಾ ದಿನಾಚರಣೆಯ ಪ್ರಯುಕ್ತ ನಮ್ಮ ಸಕ್ಷಮದ
ಪ್ರಾಸ್ತಾವಿಕ ಭಾಷಣವನ್ನು ನಮ್ಮ ಸಕ್ಷಮ ರಾಷ್ಟ್ರೀಯ ಕೌನ್ಸಿಲ್ ಮೆಂಬರ್ ಆಗಿರುವಂತಹ ಶ್ರೀಯುತ ವಿನೋದ್ ಪ್ರಕಾಶ್ ಜಿ ಅವರು 5 ನಿಮಿಷಗಳ ಪ್ರಾಸ್ತಾವಿಕ ನುಡಿಯನ್ನು ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಓವರ್ ಟು ವಿನೋದ್ ಪ್ರಕಾಶ್ ಜಿ. 5 ನಿಮಿಷ ಮಾರ್ಗದರ್ಶನ. ವಿಶ್ವ ಸಂತತಿಯ ತನ್ನ ಪುಣ್ಯೋದರದ ಹಸಗೂಸುಗಳ ಮೈ ಮರೆಸಿದ ನನ್ನ ಏಕಮಾತ್ರ ಆರಾಧ್ಯ ದೈವ ತಾಯಿ ಭಾರತೀಯ ಶ್ರೀಚರಣಗಳಿಗೆ ಅನಂತ ಪ್ರಣಾಮಗಳು. ಸಾಮಾಜಿಕ ಸೇವೆಯ ಜನಾಂದೋಲನವಾಗಿರತಕ್ಕಂತಹ ಸಕ್ಷಮದ ಸ್ಥಾಪನಾ ದಿವಸ ಹಾಗೂ ಈ ಕರೋನಾ ಸಂಕಷ್ಟದ ಸಮಯದಲ್ಲಿ ದಿವ್ಯಾಂಗರಿಗೆ ಸ್ಪಂದಿಸುವ ಸಕ್ಷಮದ ಸ್ಕ್ಯಾನ್ ಸಕ್ಷಮ್ ಕೋವಿಡ್ ಆಕ್ಷನ್ ನೆಟ್ವರ್ಕ್ನ ಒಂದು ಪ್ರಮುಖ ಅಂಶವಾಗಿರತಕ್ಕಂಥ ನ್ಯಾಷನಲ್ ಹೆಲ್ಪ್ ಲೈನಿನ ಕನ್ನಡ ಅವತರಣಿಕೆಯ ಲೋಕಾರ್ಪಣೆಯ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಉದ್ಘಾಟನೆ ಮಾಡಿ ಮಾರ್ಗದರ್ಶನ ಮಾಡಿದಂತಹ ಕರ್ನಾಟಕ ಮಹಾಜನತೆಯ ಸಾರ್ವಭೌಮತೆಯ ಪ್ರತೀಕವಾದಂತಹ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಜೊತೆಗೆ ನನ್ನ ಕರ್ಮಕ್ಷೇತ್ರವಾದ ಉನ್ನತ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರು ಆದಂತಹ ಮಾನನೀಯ ಡಾಕ್ಟರ್ CN ಅಶ್ವತ್ಥನಾರಾಯಣ ಜಿ ಅವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಜೋಡಿಸಿಕೊಂಡಿರ್ತಕ್ಕಂತಹ ನಮ್ಮ ಸಕ್ಷಮದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಸುಕುಮಾರ್ ಜಿ ಅವರೇ, ನಮ್ಮ ಕಾಂಬಾ ಹಾಗೂ ಸಕ್ಷಮದ ಸಹಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಸಂತೋಷ್ ಜಿ ಅವರೇ, ಐಡಿಯಾದ ಮುಖ್ಯಸ್ಥರಾದ ಮಲ್ಲಿಕಾರ್ಜುನ್ ಜಿ ಅವರೇ, ಹಾಗೂ ಯುವಕರನ್ನ ಸಮಾಜ ಮತ್ತು ರಾಷ್ಟ್ರದ ಸೇವೆಯ ಕಾರ್ಯದಲ್ಲಿ ತೊಡಗಿಸುವಂತಹ ವಿಶೇಷ ಕೆಲಸ ಮಾಡ್ತಿರ್ತಕ್ಕಂತಹ ಯೂತ್ ಫಾರ್ ಸೇವಾದ ನಮ್ಮ ಹಿರಿಯರಾದಂತಹ ವೆಂಕಟೇಶ್ ಮೂರ್ತಿಜಿ ಅವರೇ, ಸಕ್ಷಮದ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ ಹಾಗೂ ದಿವ್ಯಾಂಗ ಬಂಧುಗಳೇ, ಇವತ್ತಿನ ದಿವಸ ಸಕ್ಷಮದ ಸ್ಥಾಪನಾ ದಿವಸ ಹಾಗೂ ಸೇವೆಯ ಹೊಸದೊಂದು ಕಾರ್ಯಯೋಜನೆಯ ಲೋಕಾರ್ಪಣೆಯ ದಿವಸ. ಸಮತೆ, ಕ್ಷಮತೆ, ಮಮತೆಗಳ ಎನ್ನುವ 3 ಭಾವಗಳ ತ್ರಿವೇಣಿ ಸಂಗಮವೇ ಸಕ್ಷಮ. ದಿವ್ಯಾಂಗರ ಕುರಿತು ಜನತೆಯಲ್ಲಿ ಸಮದೃಷ್ಟಿಯನ್ನ ಬೆಳೆಸಿ, ದಿವ್ಯಾಂಗರಲ್ಲಿ ಕುರಿತು ಸಮಾಜದಲ್ಲಿ ಸಮದೃಷ್ಟಿಯನ್ನ ನೀಡಿ, ದಿವ್ಯಾಂಗರಲ್ಲಿರುವ ಕ್ಷಮತೆಯನ್ನ ವಿಕಾಸ ಮಾಡಿ, ದಿವ್ಯಾಂಗರಾಗಿ ಕೆಲಸ ಮಾಡುವಂತಹ ಸಹೃದಯರ ಮಂಡಲವನ್ನ ಸಂಘಟನೆಯನ್ನ ರೂಪಿಸಿ ದಿವ್ಯಾಂಗ ಕ್ಷೇತ್ರದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಕೆಲಸ ಮಾಡ್ತಿರ್ತಕ್ಕಂತಹ ಅಖಿಲ ಭಾರತೀಯ ಸಂಘಟನೆ ಸಕ್ಷಮದ ಈ ದಿವಸ ಒಂದು ವಿಶೇಷ ಸೇವಾ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದೆ. ಈಗಾಗಲೇ ಕಳೆದ 15 ತಿಂಗಳಿಂದ ಈ ಸೇವೆಯ ಅಭಿಯಾನ ನಿರಂತರವಾಗಿ ನಡೀತಾ ಇದೆ. ಅದಕ್ಕೊಂದು ಮಹತ್ವಪೂರ್ಣ ಮೈಲಿಗಲ್ಲು ಇವತ್ತು ಸಿಗ್ತಾ ಇದೆ. ಸಕ್ಷಮ್ ಕೋವಿಡ್ ಆಕ್ಷನ್ ನಮ್ಮ ನೆಟ್ವರ್ಕ್ ನ ಮೂಲಕ ನಾವು ಅನೇಕ ಜನರನ್ನ ಅನೇಕ ರೀತಿಗಳಲ್ಲಿ ತಲುಪುವ ಪ್ರಯತ್ನ ಮಾಡ್ತಿದ್ದೀವಿ. ಆದ್ರೆ ಈ ತಲುಪು ತುಂಬಾ ಪರಿಣಾಮಕಾರಿ ಆಗೋದಕ್ಕೋಸ್ಕರ ಒಂದು ಸಹಾಯವಾಣಿ ಅಗತ್ಯವನ್ನ ನಾವು ಗುರುತಿಸಿ ರಾಷ್ಟ್ರ ಮಟ್ಟದಲ್ಲಿ ಈ ಸಹಾಯವಾಣಿ ಆರಂಭ ಆಗಿತ್ತು. ಇದರ ಕನ್ನಡ ಅವತರಣಿಕೆ ಇವತ್ತು ನಾವು ಕನ್ನಡದ ಮಹಾಜನತೆಗೆ, ವಿಶೇಷವಾಗಿ ದಿವ್ಯಾಂಗ ಬಂಧುಗಳಿಗೆ ಅರ್ಪಿಸ್ತಾ ಇದ್ದೀವಿ. ಒಂದು ಸಣ್ಣ ಘಟನೆ ಉಲ್ಲೇಖ ಮಾಡಿ ನಾನು ಮಾತು ಮುಗಿಸ್ತೀನಿ ಮಿತ್ರರೇ. ಲಂಡನ್ ಒಂದು ಮನೆ, ಆ ಲಂಡನ್ ಮನೆಯಲ್ಲಿ ಒಬ್ಬ ಹಿರಿಯ ವಿದ್ವತ್ ಬರಹಗಾರ ವ್ಯಕ್ತಿ ಬೆಳಗಿನ ಜಾವದಲ್ಲಿ ಕುಳಿತಿದ್ರು. ಇದ್ದಕ್ಕಿದ್ದಾಗೆ ಮನೆಯ ಬಾಗಿಲು ತಟ್ಟಲಾಯಿತು. ಯಾರು ಬಂದಿದ್ದಾರೆ ಅಂತ ನೋಡಿದ್ರೆ ಯಾರು ಅಪರಿಚಿತವಾದ ಮುಖ, ಆದ್ರೆ ಪರಿಚಿತರಾಗಿ ಕಾಣ್ತಾ ಇದ್ದಾರೆ. ಆ ಬಾಗಿಲು ತೆರೀತಿದ್ದಂಗೆ ಆ ವ್ಯಕ್ತಿ ಒಳಗ್ ಬರ್ತಾರೆ. ಒಳಗ್ ಬಂದವ್ರನ್ನ ತಬ್ಬಿಕೊಂಡು ಅಳ್ಳಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಯಾರು ಅಂತ ಗೊತ್ತಾಗ್ಲಿಲ್ಲ, ಯಾಕಂತ ಹೇಳ್ತೀನಿ ಅಂತ ಗೊತ್ತಾಗ್ಲಿಲ್ಲ ಅವರಿಗೆ. ಅವರು ನಿಧಾನವಾಗಿ ಕುಳಿತ ಮೇಲೆ ನೀವ್ ಯಾರು ಅಂತ ಕೇಳಿದಾಗ, ನೀವು ನನ್ನನ್ನ ಗುರುಸಿಲ್ಲ ಅಂತ ಕಾಣುತ್ತೆ. ದಿನ ನೀವು ಬೆಳಿಗ್ಗೆ ವಾಕಿಂಗ್ ಬರುವಾಗ ನಾನು ನಿಮ್ಮನ್ನ ನೋಡ್ತಿದ್ದೆ. ನೀವು ನನ್ನ ಮುಖವನ್ನು ನೋಡಿ ಒಂದು ನಗುವನ್ನ ಸೂಸ್ತಾ ಇದ್ರಿ. ನಾನು ಕೂಡ ನಗ್ತು ಹೊರಟು ಹೋಗ್ತಾ ಇದ್ದೆ. ನನಗೆ ನಿನ್ನೆ ರಾತ್ರಿಯೇ ಸುದ್ದಿ ಬಂತು, ದೂರದ ಆಸ್ಟ್ರೇಲಿಯಾದಲ್ಲಿ ನನ್ನ ಮಗಳು ರಸ್ತೆ ಆಕ್ಸಿಡೆಂಟ್ ನ ಸತ್ತೋಗಿದ್ದಾಳೆ ಅಂತ. ಅವಳು ಏನಾದ್ರು ಅಂತಿಮ ದರ್ಶನವೂ ನನಗೆ ಸಿಗ್ಲಿಲ್ಲ. ಈ ಕಷ್ಟವನ್ನು ಹೇಳ್ಕೊಳ್ಳಿಕ್ಕೆ ನನ್ನ ಮನೆಯಲ್ಲಿ ಯಾರೂ ಕೂಡ ಇರ್ಲಿಲ್ಲ. ಹಾಗಾಗಿ ಬೆಳಗ್ಗೆ ರಾತ್ರಿ ಇಡೀ ಹತ್ತಿದ್ದೇನೆ. ಬೆಳಿಗ್ಗೆ ಆಗುದನ್ನೇ ಕಾಯ್ತಾ ಇದ್ದೆ. ನಿಮ್ಮ ಹತ್ರ ಬಂದು ನಿಮ್ಮ ಜೊತೆ ನನ್ನ ಕಷ್ಟವನ್ನು ಹಂಚಿಕೊಂಡಾಗ, ನನ್ನ ಸಂಕಟವನ್ನು ಹಂಚಿಕೊಂಡಾಗ ನನ್ನ ಮನಸ್ಸಿನ ಭಾರ ಕಡಿಮೆ ಆಯ್ತು. ನೀವು ದಿನ ನನ್ನ ವಾಕಿಂಗ್ ನಲ್ಲಿ ಸಿಕ್ತ ನನಗೆ ನಗುತ್ತಾ ಇದ್ರಿ. ಆ ನಗು ನನ್ನ ಜೀವನದಲ್ಲಿ ಒಂಟಿತನವನ್ನು ಕಳೀತಾ ಇತ್ತು. ಇವತ್ತು ನನ್ನ ಕಷ್ಟವನ್ನ ನಿಮ್ಮ ಮುಂದೆ ಹೇಳ್ಕೊಳ್ಳುವಾಗ ನೀವು ತೋರಿದ ಆತ್ಮೀಯತೆ ನನಗೆ ನನ್ನ ಕಷ್ಟದ ಭಾರವನ್ನು ಕಡಿಮೆ ಮಾಡುತ್ತೆ. ಅಂದ್ರೆ ಮಿತ್ರರೇ, ಅನೇಕ ಬಾರಿ ನಮ್ಮ ಸುತ್ತಮುತ್ತ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ನಾವು ಅವರಿಂದ ಕಷ್ಟದ ಪರಿಹಾರ ಕೊಡ್ತೀವೋ ಇಲ್ವೋ, ಆದ್ರೆ ಕೇಳಿಸಿಕೊಳ್ಳುವ,
ಆ ಸಾರ್ಥಕ ಸಂವಹನದ ಹೃದಯ ಶ್ರೀಮಂತಿಕೆ ನಮ್ಮಲ್ಲಿ ಇರಬೇಕು. ದಿವ್ಯಾಂಗ ಬಂಧುಗಳು ಈ ಕರೋನಾದ ಸಂಕಷ್ಟದಲ್ಲಿ ಅನೇಕ ರೀತಿಯ ಕಷ್ಟಗಳು ಅನುಭವಿಸ್ತಿದ್ದಾರೆ. ಎಲ್ಲ ಕಷ್ಟಗಳಿಗೂ ಸಕ್ಷಮ ಅಥವಾ ಸಮಾಜ ಪರಿಹಾರ ಕೊಡುತ್ತೋ ಇಲ್ಲೋ, ಆದ್ರೆ ಅವರ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ಒಂದು ಮಾಧ್ಯಮ ಅವರಿಗೆ ಅಗತ್ಯ ಇದೆ. ನೂರಾರು ರೀತಿಯ ಕಷ್ಟ ಇದೆ, ಸಾವಿರಾರು ರೀತಿಯ ಸಮಸ್ಯೆಗಳ ಮಧ್ಯೆ ಬದುಕ್ತಾ ಇದ್ದಾರೆ. ಹೋರಾಟವೇ ಅವರ ಜೀವನದ ಬದುಕಾಗಿದೆ. ಆದ್ರೆ ಅದನ್ನು ಕೇಳಿಸಿಕೊಳ್ಳುವ ಒಂದು ಸಂವೇದನಾಶೀಲ ಕಿವಿ ಬೇಕಾಗಿದೆ. ಕೇಳಿಸ್ಕೊಂಡು ಅವರ ಕಷ್ಟಕ್ಕೆ ಮಿಡಿಯುವಂತಹ ಒಂದು ಸಂವೇದನಶೀಲ ಕಣ್ಣಿನ ಅಗತ್ಯ ಇದೆ. ಕೇಳಿಸ್ಕೊಳ್ಳಿಕ್ಕೆ ಬೇಕಾದಂದು ವಿಶಾಲ ದೃಷ್ಟಿಕೋನ ಇರತಕ್ಕಂಥ ಕಿವಿಯ ಅಗತ್ಯ ಇದೆ. ಸಂವೇದನೆಯ ಒಂದಷ್ಟು ಮಾತುಗಳನ್ನ ಹೇಳುವ ಬಾಯಿಯ ಅಗತ್ಯ ಇದೆ. ಸಹಾಯಕ್ಕೆ ಬೇಕಾಗಿರತಕ್ಕಂತ ಒಂದೆರಡು ಹಸ್ತಗಳು ಬೇಕಾಗಿದ್ದಾವೆ. ಇಂಥ ಎಲ್ಲ ಸಂಗತಿಗಳನ್ನ ದಿವ್ಯಾಂಗ ಬಂಧುಗಳಿಗೆ ಒದಗಿಸಿಕೊಡುವುದು ಈ ಪ್ರಯತ್ನ. ಸಮಾಜಕ್ಕೆ, ಕರ್ನಾಟಕದ ಜನತೆಗೆ ತಿಳಿಸಿ ಹೇಳೋದಕ್ಕೆ ಈ ಕಾರ್ಯಕ್ರಮ ಒಂದು ನೆಪವಾಗಿದೆ. ಸಕ್ಷಮದ ಸ್ಥಾಪನೆ ಕೇವಲ ಒಂದು ನಿಮಿತ್ತ ಮಾತ್ರ, ಆದರೆ ಇದರ ಪರಮ ಉದ್ದೇಶ ಭಾರತ ಮಾತೆಯ ಒಂದು ಶ್ರೇಷ್ಠತೆಯನ್ನ ಜಗತ್ತಿಗೆ ತಲುಪಿಸುವ ಕೆಲಸ. ಅದಕ್ಕೆ ದಿವ್ಯಾಂಗ ಬಂಧುಗಳಿರ್ತಕ್ಕಂತಹ ಅಪಾರ ಅಸೀಮವಾದಂತಹ ಕೆಪಾಸಿಟೀಸ್ಗಳನ್ನ ನಾವು ಸಮಾಜ ಜೀವನಕ್ಕೆ ಜೋಡಿಸೋದು ಇದರ ಅಗತ್ಯ. ದಿವ್ಯಾಂಗರು ಕೇವಲ ರಾಷ್ಟ್ರದ ಅಭಿವೃದ್ಧಿಯ ಪಾಲುದಾರರಲ್ಲ, ಕೇವಲ ಅವರ ಫಲಾನುಭವಿಗಳಲ್ಲ, ಅವರು ಪಾಲುದಾರರು. ದೇ ಆರ್ ದಿ ಪಾರ್ಟ್ನರ್ಸ್ ಆಫ್ ದಿ ನ್ಯಾಷನಲ್ ಡೆವಲಪ್ಮೆಂಟ್. ಇದನ್ನ ಸಮಾಜಕ್ಕೆ ತಿಳಿಸೋದಕ್ಕೋಸ್ಕರ ಸಂಘಟನೆ, ಸೇವೆ ಮತ್ತು ಆಂದೋಲನದ ಆಯಾಮಗಳಲ್ಲಿ ಸಕ್ಷಮ ಕೆಲಸ ಮಾಡ್ತೀವಿ. ಇಂತಹ ಕೆಲಸಕ್ಕೆ ಸಂಪೂರ್ಣ ಸಮಾಜದ ಸಹಕಾರ ಅನೇಕ ರೀತಿಯಲ್ಲಿ ಸಿಗ್ತಾ ಇದೆ. ಇನ್ನು ಹೆಚ್ಚಿನ ಸಮಾಜದ ಸಹಕಾರವನ್ನು ನಾವೆಲ್ಲ ಪಡ್ಕೊಂಡು ದಿವ್ಯಾಂಗ ಬಂಧುಗಳನ್ನ ನಾವು ಸಮಾಜದ ಅವಿಭಾಜ್ಯ ಅಂಗವರಾಗಿ ಮಾಡಬೇಕಾಗಿದೆ. ರಾಷ್ಟ್ರಾಂಗ ಭೂತ, ಅವರು ಕೂಡ ಈ ರಾಷ್ಟ್ರದ ನಿಜವಾದ ಭಾಗ ಅನ್ನೋದನ್ನ ಒತ್ತಿ ಹೇಳ್ತಾ ಈ ಕೆಲಸವನ್ನ ಮಾಡೋಣ. ತಾಯಿ ಭಾರತೀಯ ಕೃಪೆಯಿಂದ ನಮ್ಮೆಲ್ಲ ಕಾರ್ಯಕ್ಕೆ ಯಶಸ್ಸಿಗ್ಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕೇಳಿದಂತ ಎಲ್ಲರಿಗೂ ಅನಂತ ಧನ್ಯವಾದ, ನಮಸ್ಕಾರಗಳು. ಧನ್ಯವಾದಗಳು ವಿನೋದ್ ಪ್ರಕಾಶ್ ಜಿ. ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರೋಣ. ಈಗಾಗಲೇ ವಿನೋದ್ ಪ್ರಕಾಶ್ ಹೇಳಿದಂತೆ ಸಕ್ಷಮದ ಅನಾವರಣ ಆಗಿ ಈಗ ಸಕ್ಷಮದ ಎಲ್ಲ ಸೇವಾ ಕಾರ್ಯಗಳು ಕರ್ನಾಟಕ ರಾಜ್ಯದಾದ್ಯಂತ ಲಭ್ಯ ಆಗಲಿಕ್ಕಿದೆ. ಈಗ ಮುಂದಿನ ಭಾಗದಲ್ಲಿ ನಮ್ಮ ಇಂದಿನ ಮುಖ್ಯ ಅತಿಥಿ ಅತಿಥಿಗಳಾಗಿರುವಂತಹ ಶ್ರೀಯುತ ವೆಂಕಟೇಶ್ ಮೂರ್ತಿ ಅವರನ್ನು ನಾನೀಗ ಮುಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಉದ್ದೇಶಿಸಿ ಒಂದು 10 ನಿಮಿಷಗಳ ಮಾರ್ಗದರ್ಶನ ಕೊಡಬೇಕು ಅಂತ ಕೇಳ್ತೇನೆ. ಶ್ರೀಯುತ ವೆಂಕಟೇಶ್ ಮೂರ್ತಿ ಅವರು ಯೂತ್ ಫಾರ್ ಸೇವಾ ಎಂಬ ಒಂದು ವಿಶೇಷವಾದ ಯುವಕರನ್ನು ಸೇವಾ ಕ್ಷೇತ್ರಕ್ಕೆ ಧುಮುಕಿಸುವಂತಹ ಒಂದು ಪ್ರಯತ್ನ ಮಾಡುವಂತ ವಿಶೇಷ ಒಂದು ಸಂಘಟನೆಯನ್ನು ಮೊದಲಿಗೆ ಕರ್ನಾಟಕದಲ್ಲಿ ಹುಟ್ಟುಹಾಕಿ ಅದನ್ನು ಈಗ ದೇಶದಾದ್ಯಂತ ಪಸರಿಸಿ ಸುಮಾರು 25 ಚಾಪ್ಟರ್ಗಳನ್ನು ಮಾಡಿಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸ್ತಾ ಸುಮಾರು 10 ಲಕ್ಷ ಫಲಾನುಭವಿಗಳು ಅದರಿಂದ ಪಡ್ಕೊಂಡು ಸುಮಾರು 1 ಲಕ್ಷಕ್ಕೂ ಮೀರಿ ಯುವ ಕಾರ್ಯಕರ್ತರ ಪಡೆಯನ್ನು ಕಟ್ಟಿ ಅವರ ಮೂಲಕ ಕರ್ನಾಟಕ ಹಾಗೂ ದೇಶದ ಎಲ್ಲ ಹಳ್ಳಿಗಳಲ್ಲಿ ಸೇವಾ ಕಾರ್ಯಗಳನ್ನು ಕೊಡುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ. ಹಾಗೂ ಈಗಾಗಲೇ ಸುಮಾರು 250 ಕಂಪನಿಗಳ ಜೊತೆ NGO ಕಾರ್ಪೊರೇಟ್ಗಳ ಜೊತೆ ಟೈಅಪ್ ಮಾಡಿಕೊಂಡು ಅಲ್ಲಿಂದ CSR ಹಾಗೂ ಅವರಿಂದ ಸಿಗಬಹುದಾದ ಅನುಕೂಲಗಳನ್ನು ನಮ್ಮ ರಾಜ್ಯದ ಹಾಗೂ ದೇಶದ ಫಲಾನುಭವಿಗಳಿಗೆ ತಲುಪಿಸುವಂತ ಒಂದು ಪ್ರಯತ್ನವನ್ನು ಈ ಯುವ ಸಮೂಹದೊಂದಿಗೆ ಮಾಡುವಂತ ಒಂದು ವಿಶೇಷ ಪ್ರಯತ್ನ ಮಾಡಿದಂತ ವಿಶೇಷ ವ್ಯಕ್ತಿ ಶ್ರೀಯುತ ವೆಂಕಟೇಶ್ ಮೂರ್ತಿ ಅವರು 10 ನಿಮಿಷಗಳ ನಮಗೆ ಮಾರ್ಗದರ್ಶನ ಇರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ವೆಂಕಟೇಶ್ ಮೂರ್ತಿ. ಧನ್ಯವಾದಗಳು ಹರಿಕೃಷ್ಣಜಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ ಹಾಗೂ ಸಕ್ಷಮದ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿರುವಂತಹ ಡಾಕ್ಟರ್ ಸುಕುಮಾರ್ ಜಿ, ಡಾಕ್ಟರ್ ಸಂತೋಷ್ ಜಿ ಹಾಗೂ ಕರ್ನಾಟಕದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಉಪಸ್ಥಿತಿರುವಂತಹ ಬಂಧುಗಳಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ವಿನೋದ್ ಪ್ರಕಾಶ್ ಜಿ ಅವರ ಶುದ್ಧ ಪ್ರಬುದ್ಧ ಕನ್ನಡ ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗ್ತಿತ್ತು. ನೇರ ಹೃದಯದಿಂದ ಬಂದ ಮಾತು, ಹೃದಯಕ್ಕೆ ಮುಟ್ಟುವ ರೀತಿಯಲ್ಲಿತ್ತದು. ಸಕ್ಷಮದ ಕಾರ್ಯಕಲಾಪಗಳನ್ನ ಬಹಳ ಸುಂದರವಾಗಿ ನಮ್ಗೆಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ. ಈ ಡಿಸೇಬಲ್ಡ್ ಅಥವಾ ಈ ಶಬ್ದಕ್ಕೆನೆ ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಿದಾಗ ಅನ್ನಿಸ್ತು, ನಮ್ಮೆಲ್ಲರಲ್ಲೂ ಕೂಡ ಕೆಲವೊಂದು ಎಬಿಲಿಟೀಸ್ ಇರುತ್ತೆ, ಸಾಮರ್ಥ್ಯ ಇರುತ್ತೆ, ಹಾಗೆ ಕೆಲವು ಅದಕ್ಕೊಂದು ಮೇರೆ ಕೂಡ ಇರುತ್ತೆ, ಲಿಮಿಟೇಷನ್ಸ್. ಆಲ್ ಆಫ್ ಅಸ್ ಹ್ಯಾವ್ ಫ್ಯೂ ಎಬಿಲಿಟೀಸ್ ಅಂಡ್ ಫ್ಯೂ ಲಿಮಿಟೇಷನ್ಸ್. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಒಂದು ಲಿಮಿಟೇಷನ್ಸ್ ನ ಓವರ್ಕಮ್ ಮಾಡ್ಕೊಳ್ಳೋದಕ್ಕೆ, ಅದನ್ನ ಆ ಮೇರೆ ಏನಿದೆ ಅದನ್ನ ಮೀರೋದಕ್ಕೋಸ್ಕರ ಸೌಕರ್ಯಗಳ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಳ್ತೀವಿ. ಆದ್ರೆ ಈ ಸೌಕರ್ಯಗಳ ವ್ಯವಸ್ಥೆಗಳನ್ನ ಕಲ್ಪಿಸ್ಬೇಕಾದ್ರೆ ಕಟ್ಟ ಕಡೆ ವ್ಯಕ್ತಿ ತನಕ ಯೋಚನೆ ಮಾಡೋದಿಲ್ಲ. ಉದಾಹರಣೆಗೆ ಈಗ ಕೋತಿಗಳಿಗೆ ಮನೆ ಕಟ್ಲಿಕ್ಕೆ ಹೇಳಿದ್ರೆ ಅವು ಮೆಟ್ಲ್ಯಾಕ್ ಕಟ್ಟುತ್ತೆ. ಕೋತಿಗಳು ಮನೆ ಕಟ್ಟಿದ್ರೆ 3 ಮಾಡಿ ಮನೆ ಕಟ್ಟಿದ್ರೆ ಕೂಡ ಮೆಟ್ಲು ಕಟ್ಟಕ್ ಹೋಗೋದಿಲ್ಲ, ಯಾಕಂದ್ರೆ ಅದಕ್ಕೆ ಅವಶ್ಯಕತೆ ಇಲ್ಲ. ಆಗ ನಾವೆಲ್ಲರೂ ಡಿಸೇಬಲ್ಡ್ ಡಿಸ್ಅಡ್ವಾಂಟೇಜ್.
ಹಾಗೇನೆ ಇವಾಗ ನಾವು ಈಗ ಮನೆಗಳು ಕಟ್ತೀವಿ, ಸರ್ಕಾರಿ ಕಟ್ಟಡಗಳನ್ನ ಕಟ್ತಿದೀವಿ, ಮೆಟ್ಲ್ ಹಾಕ್ತಿವಿ, ರ್ಯಾಂಪ್ ಹಾಕೋದಿಲ್ಲ. ಹಾಗಾಗಿ ಯಾರು ಫಿಸಿಕಲಿ ಚಾಲೆಂಜ್ ಇರ್ತಾರೆ, ಲೋಕೋಮೋಟಿವ್ ಚಾಲೆಂಜ್ ಇರುತ್ತೆ, ಅವ್ರಿಗೆ ಇದು ಕಷ್ಟ ಅನ್ಸುತ್ತೆ, ಡಿಸೇಬಲ್ಡ್ ಅನ್ಸುತ್ತೆ. ಹಾಗೆ ಇವತ್ತು ಒಂದು ಲೆಕ್ಕದಲ್ಲಿ ಎಲ್ರಿಗೂ ಕೂಡ ಎಬಿಲಿಟೀಸ್ ಇದೆ, ಎಲ್ರಿಗೂ ಕೂಡ ಡಿಸಬಿಲಿಟೀಸ್ ಇದೆ. ಆದ್ರೆ ಸಮಾಜ ಮೆಜಾರಿಟಿ ಏನಿದೆ, ಮೆಜಾರಿಟಿ ವ್ಯಕ್ತಿಗಳ ಲಿಮಿಟೇಷನ್ಸ್ ನ ಗಮನದಲ್ಲಿ ಇಟ್ಕೊಂಡು ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡ್ಕೊಂಡಿದೆ ಇವತ್ತು. ಹಾಗಾಗಿ ಅನೇಕರಿಗೆ ಇದು ಸ್ವಲ್ಪ ಕಷ್ಟ ಅನಿಸ್ತಿದೆ. ಒಂದು ಸಂವೇದನಾಶೀಲ ಸಮಾಜ ಅಂತಂದ್ರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಅವಶ್ಯಕತೆ ಏನಿದೆ ಇದನ್ನ ಗುರುತಿಸಿ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳು, ಸೌಕರ್ಯಗಳನ್ನ ನಿರ್ಮಾಣ ಮಾಡುವಂಥದ್ದು. ಹಾಗೆ ಮಾಡಿದಾಗ ಅದು ಇನ್ಕ್ಲೂಸಿವ್ ಸೊಸೈಟಿ ಅಂತ ಆಗುತ್ತೆ. ಅಲ್ಲಿ ಯಾರಿಗೂ ಕೂಡ ತೊಂದರೆ ಅಂತ ಇರೋದಿಲ್ಲ. ಈಗ ಕಳೆದ ವರ್ಷ ಮೊದಲನೇ ಕೋವಿಡ್ ಅಲೆಯಲ್ಲಿ ಕೂಡ ಆಕ್ಸಿಮೀಟರ್ಸ್ ಇದೆಲ್ಲ ಕೊಡಬೇಕು ಅಂತ ಅನೇಕರಿಗೆ ವ್ಯವಸ್ಥೆ ಮಾಡ್ತಿದ್ವಿ. ಆಗ ಈಗ ದೃಷ್ಟಿ ಇಲ್ಲದೆ ಇದ್ದಂಥವ್ರು ಕೇಳಿದ್ರೆ ಇದು ಟಾಕಿಂಗ್ ಆಕ್ಸಿಮೀಟರ್ ಬರುತ್ತಾ ಅಂತ ಕೇಳಿದ್ರು. ಯಾಕೆ ನಮ್ಗೆ ಇದು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ. ಆಗ ಈ ಗುಜರಾತ್ ನಲ್ಲಿ ಇದ್ದಂತ ಒಂದು ಆಕ್ಸಿಮೀಟರ್ ತಯಾರು ಮಾಡೋ ಕಂಪನಿಗೆ ಮಾತಾಡಿದ್ವಿ, ಇದನ್ನ ಮಾಡಿಸ್ಬೋದಾ ಅಂತ. ಅವ್ರು ಇದ್ಕೊಂಡು ಫಸ್ಟ್ ಹೇಳಿದ್ದು, ಸರ್ ಆ ಸ್ಕೇಲ್ ಇಲ್ಲ ಸರ್, ಪ್ರಾಫಿಟಬಲ್ ಆಗಲ್ಲ ಅಂತ. ಅಷ್ಟೊಂದು ನಂಬರ್ಸ್ ಇಲ್ಲ ಇದು ಸ್ಪೆಷಲ್ ಆಗಿ ಟಾಕಿಂಗ್ ಆಕ್ಸಿಮೀಟರ್ ಮಾಡೋಕೆ. ಯಾಕಂದ್ರೆ ಟೆಕ್ನಾಲಜಿ ಇಟ್ಸ್ ವೆರಿ ಸಿಂಪಲ್ ಟಾಕಿಂಗ್ ಇದ್ ಮಾಡಿಸೋದಕ್ಕೆ, ಆದ್ರೆ ಅದು ಮಾಡೋದಕ್ಕೆ ಅದು ಪ್ರಾಫಿಟಬಲ್ ಆಗಲ್ಲ ಅಂತಿದ್ರು. ಆದ್ರೆ ಕಾರ್ಪೊರೇಟ್ಸ್ ಕೂಡ ನಾವು ಯಾವ್ದೋ ಒಂದು ಇನ್ವೆನ್ಷನ್ ಮಾಡ್ಬೇಕಾದ್ರೆ, ಒಂದು ವಸ್ತು, ಒಂದು ಟೆಕ್ನಾಲಜಿ ಕಂಡುಹಿಡಬೇಕಾದ್ರೆ ಕಟ್ಟ ಕಡೆ ವ್ಯಕ್ತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಬಹುದಾ? ಯಾಕಂದ್ರೆ ಎಲ್ಲಾದ್ರಲ್ಲೂ ಪ್ರಾಫಿಟ್ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮೆಜಾರಿಟಿ ಆಕ್ಸಿಮೀಟರ್ಸ್ ಏನ್ ಮಾಡ್ತೀವಿ ಅದ್ರಲ್ಲಿ ಪ್ರಾಫಿಟ್ ಬಂದೇ ಬರುತ್ತೆ. ಅದರಲ್ಲಿ ಸ್ವಲ್ಪ ಭಾಗನ ಯಾವ ವ್ಯಕ್ತಿಗಳ ಸಂಖ್ಯೆ ಕಡಿಮೆ ಇದೆ ಆದ್ರೆ ಅವರ ಅವಶ್ಯಕತೆಗಳನ್ನು ಪೂರೈಸೋ ರೀತಿಯಲ್ಲಿ ನಾವು ಟೆಕ್ನಾಲಜಿ ಮಾಡಬಹುದಾ? ಹಾಗೆ ಮಾಡಿದಾಗ ನಾವು ರೆಸ್ಪಾನ್ಸಿಬಲ್ ಕಾರ್ಪೊರೇಟ್ ಆಗ್ತೀವಿ. ಇವತ್ತು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ CSR ಒಂದು 2% ಪ್ರಾಫಿಟ್ ಅಷ್ಟು ಚೆಕ್ ಬರ್ಕೊಟ್ಟು ಕೆಲವು ಸೇವಾ ಸಂಸ್ಥೆಗಳಿಗೆ ಅದನ್ನ ಸಮಾಜಮುಖಿ ಚಟುವಟಿಕೆಗಳಿಗೆ ಉಪಯೋಗಿಸುತ್ತದೆ. ಆದ್ರೆ ಕೇವಲ ಚೆಕ್ ಬರೆಯೋದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಬೀಯಿಂಗ್ ಎ ಸೋಷಿಯಲಿ ರೆಸ್ಪಾನ್ಸಿಬಲ್ ಕಾರ್ಪೊರೇಟ್, ಈ ದಿಕ್ಕಿನಲ್ಲಿ ಎಲ್ಲ ಉದ್ಯಮಗಳು ಯೋಚನೆ ಮಾಡ್ಬೇಕು. ನಾವು ಯಾವುದೇ ಒಂದು ಪ್ರಾಡಕ್ಟ್ ಮಾಡಿದ್ರು ಕೂಡ ಇದು ಕಟ್ಟ ಕಡೆ ವ್ಯಕ್ತಿಗೆ ಇದು ಉಪಯೋಗ ಆಗುತ್ತಾ, ಅವನಿಗೂ ಉಪಯೋಗ ಆಗ್ಬೇಕು ಅಂದ್ರೆ ಯಾವ ರೀತಿಯಲ್ಲಿ ಮಾಡ್ಬೇಕು ನಾನು. ಹೀಗೆ ನಮ್ಮ ಒಂದು ಪ್ರತಿಯೊಂದು ಇನ್ವೆನ್ಷನ್ ಟೆಕ್ನಾಲಜಿ ಎಲ್ಲವೂ ಕೂಡ ಸಮಾಜದ ಎಲ್ಲ ವ್ಯಕ್ತಿಗಳಿಗೂ ಇದು ತಲುಪಬೇಕು, ಉಪಯೋಗ ಆಗ್ಬೇಕು. ಈ ಒಂದು ಸಮತೆ, ಆ ಒಂದು ದೃಷ್ಟಿಕೋನ ಯಾವಾಗ ಬರುತ್ತೆ ಅಂತಂದ್ರೆ ವಿರೋಧಿ ಹೇಳಿದಾಗೆ ಮಮತೆ ಇದ್ದಾಗ. ಇವರೆಲ್ಲರೂ ನನ್ನವರು ಅಂತ ಅನ್ನಿಸ್ಬೇಕು. ಸಮಾಜದಲ್ಲಿ ಇರುವಂತಹ ಇವರೆಲ್ಲರೂ ಕೂಡ ನನ್ನವರು. ಆ ನನ್ನವರು ಅಂತ ಭಾವನೆ ಬಂದಾಗ ಅವ್ರಿಗೋಸ್ಕರ ನಾನು ಏನಾದ್ರು ಮಾಡ್ಬೇಕು ಅಂತ ಅನ್ಸುತ್ತೆ. ಹೀಗೆ ಇವತ್ತು ಕಾರ್ಪೊರೇಟ್ ಜಗತ್ತಿನಲ್ಲಿ ಕೂಡ ಈ ಸೋಷಿಯಲಿ ರೆಸ್ಪಾನ್ಸಿಬಲ್ ಕಾರ್ಪೊರೇಟ್ ಈ ಒಂದು ದಿಕ್ಕಿನಲ್ಲಿ ಅವರೆಲ್ಲರೂ ಕೂಡ ಒಂದು ಸಂವೇದನೆ ಡೆವಲಪ್ ಮಾಡ್ಬೇಕಾಗಿದೆ. ಆ ದಿಕ್ಕಿನಲ್ಲಿ ಸಕ್ಷಮ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಿದೆ. ಯೂತ್ ಫಾರ್ ಸೇವಾದ ಸ್ವಯಂ ಸೇವಕರು ಕೂಡ ಸಕ್ಷಮದ ಜೊತೆಗೆ ಕೈ ಜೋಡಿಸಿ ಇದರಲ್ಲಿ ಅನೇಕ ಹೆಜ್ಜೆಗಳನ್ನ ಇಟ್ಟಿದ್ದೀವಿ ನಾವು. ಈ ಒಂದು ಸಹಾಯವಾಣಿ ವಿಶೇಷವಾಗಿ ಇವತ್ತು ಅವಶ್ಯಕತೆ ಇದೆ. ಯಾಕಂದ್ರೆ ಆಗ್ಲೇ ಹೇಳಿದಾಗೆ ಎಲ್ಲಾ ವ್ಯವಸ್ಥೆಗಳು, ಸೌಕರ್ಯಗಳು ದಿವ್ಯಾಂಗರನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿಲ್ಲ. ಹಾಗಾಗಿ ವಿಶೇಷ ಸಹಾಯವಾಣಿ ಅವಶ್ಯಕತೆ ಇದೆ. ಈ ಒಂದು ಸಹಾಯವಾಣಿಯನ್ನ ಆರಂಭ ಮಾಡಿದ್ದಕ್ಕೆ ಸಕ್ಷಮ ತಂಡದ ಎಲ್ಲ ಕಾರ್ಯಕರ್ತರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಆಗ್ಲೇ ಹೇಳಿದಾಗೆ ಸಮಾಜದಲ್ಲಿ ಪೂರ್ತಿ ಸಂವೇದನೆ ಬೆಳೆದಾಗ ಈ ರೀತಿ ವಿಶೇಷ ವ್ಯವಸ್ಥೆಗಳ ಅವಶ್ಯಕತೆ ಇರಬಾರದು. ಅಂತ ಒಂದು ಸುದಿನ ಎಲ್ರು ಬೇಗ ಬರಲಿ. ಮತ್ತೆ ಈ ಒಂದು ಸಹಾಯವಾಣಿಗೆ ಹೆಚ್ಚೆಚ್ಚು ವಾಲಂಟಿಯರ್ಸ್ ಬೇಕಾಗ್ತಾರೆ. ಯಾಕಂದ್ರೆ ತುಂಬಾ ಸಲ ಈಗ ಹೆಲ್ಪ್ ಲೈನ್ಗಳು ಶುರು ಮಾಡ್ತಾರೆ ಕೆಲವು ಸೇವಾ ಸಂಸ್ಥೆಗಳು, ಸರ್ಕಾರಿ ಹೆಲ್ಪ್ ಲೈನ್ಗಳು. ಅದು ಲೋಡ್ ಜಾಸ್ತಿ ಆಗ ಯಾರು ಕಾಲೇ ತಗೊಳ್ಳೋದಿಲ್ಲ. ಆತರ ಆಗ್ಬಾರ್ದು. ಹಾಗಾಗಿ ಇದಕ್ಕೆ ಬೇಕಾದಂತಹ ಸ್ವಯಂ ಸೇವಕರು, ವಾಲಂಟಿಯರ್ಸ್ ಏನ್ ಅವಶ್ಯಕತೆ, ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಯಾವುದೇ ಒಂದು ಕರೆಗೂ ಕೂಡ ಅದನ್ನ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಅಂತ ಆಗ್ಬಾರ್ದು. ಆ ರೀತಿ 100% ನಮ್ದು ಅಟೆಂಡೆನ್ಸ್ ರೇಷಿಯೋ ಇರ್ಬೇಕು. ಆ ಒಂದು ದೃಷ್ಟಿ ಇಟ್ಕೊಂಡು, ಆ ಒಂದು ಗುರಿ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಇದು ಉಪಯೋಗ ಆಗ್ಲಿ. ಮತ್ತೆ ಈ ದಿಕ್ಕಿನಲ್ಲಿ ಯೂತ್ ಫಾರ್ ಸೇವಾ ಕಡೆಯಿಂದ ಯಾವುದೇ ರೀತಿ ಸಹಯೋಗ, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಿದೀವಿ. ಇದರಲ್ಲಿ ಅವಶ್ಯಕತೆ ಇದ್ರೂ ಕೂಡ ಖಂಡಿತ ತಿಳಿಸಿ ಎಲ್ಲ ಒಟ್ಟಿಗೆ ಸೇರಿ ಇದನ್ನ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ವೆಂಕಟೇಶ ಮೂರ್ತಿಜಿಯವರೇ. ನಮ್ಮ ಸಕ್ಷಮದ ಈ ಸ್ಕ್ಯಾನ್ ಕೋವಿಡ್ ಆಕ್ಷನ್ ನೆಟ್ವರ್ಕ್ ಚಾಲನೆ ಆಗ್ಲಿಕ್ಕೆ ಈ L1 ಸಪೋರ್ಟ್ ಮತ್ತೆ L2 ಸಪೋರ್ಟ್ ಏನಿದೆಯಾ ಕಾಲ್ ಸೆಂಟರ್ ಆಪರೇಷನ್, ಅದಕ್ಕೆ ಬೇಕಾದ ಎಲ್ಲ 25
ಯುವಕರನ್ನು ಯುವತಿಯರನ್ನು ಇದಕ್ಕೆ ಜೋಡಣೆ ಮಾಡಿ ಈ ಕಾಲ್ ಸೆಂಟರ್ ಆಪರೇಷನ್ಗೆ ಸಹಕಾರ ಮಾಡಿದಂತಹ ಈ YFS ತಂಡದ ಎಲ್ಲ ಬೆಂಗಳೂರು ತಂಡ ಹಾಗೂ ಕರ್ನಾಟಕ ರಾಜ್ಯ ತಂಡ ಹಾಗೂ ಅದರ ಸಂಚಾಲಕರು ಹಾಗೂ ಅದರ ಮುಖ್ಯಸ್ಥರಾದಂತಹ ಶ್ರೀಯುತ ಹರೀಶ್ ಬೆಂಗಳೂರಿನ ಕೋಆರ್ಡಿನೇಟರ್ ಹಾಗೂ ಶ್ರೀಯುತ ವೆಂಕಟೇಶ್ ಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಅವರನ್ನು ನಾವು ಮತ್ತೆ ಇಲ್ಲಿ ನೆನಪಿಸಿಕೊಳ್ತಾ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕಾರ್ಯಕ್ರಮದ ಮುಂದಿನ ಭಾಗ ಈಗಾಗಲೇ ನಾನು ಹೇಳಿದಂತೆ ಸಕ್ಷಮ 7-8 ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಇರುವಂತದ್ದೊಂದು ಸಂಗೀತ ಕ್ಷೇತ್ರ. ಸಕ್ಷಮ ಕಳೆದ 1.5 ತಿಂಗಳು ಟೈಮಲ್ಲಿ ಲಾಕ್ಡೌನ್ ಆಗಿದ್ದಾಗ ಸಹ ಸಕ್ಷಮ ಏನು ಸುಮ್ಮನೆ ಕೂತ್ಕೊಂಡಿರ್ಲಿಲ್ಲ. ಎಲ್ಲ ಕೆಲಸಗಳ ಜೊತೆಗೆ ಸಹ ಒಂದು ವಿಶೇಷವಾದ ಸಾಧನೆಯನ್ನು ಮಾಡುವಂತ ಒಂದು ಪ್ರಯತ್ನ ಸಕ್ಷಮ ನಡೀತಾ ಇತ್ತು. ಅದೇ ನಮ್ಮ ಈ ಸ್ವರ ಸಕ್ಷಮ ಯೋಜನೆಯ ಒಂದು ವಿಶೇಷವಾದಂತಹ 5-6 ಕನ್ನಡ ಹಾಡುಗಳನ್ನು ಬಿಡುಗಡೆಗೊಳಿಸುವಂತ ಕಾರ್ಯಕ್ರಮ ಈಗ ನಡೀಲಿಕ್ಕಿದೆ. ಈ ಹಾಡುಗಳನ್ನು ಸುಮಾರು 6 ಹಾಡುಗಳನ್ನು ನಮ್ಮ ಸ್ವರ ಸಕ್ಷಮ ತಂಡದಿಂದ 7-8 ಯುವಕರು ಹಾಗೂ ಡಾಕ್ಟರ್ ನಾರಾಯಣ ಭಗವಾನ್ ರಾಯ್ಕರ್ ಇವರು ಇದರ ಮ್ಯೂಸಿಕಲ್ ಡೈರೆಕ್ಟರ್ ಹಾಗೂ ಇದಕ್ಕೆ ಸಂಗೀತ ಜೋಡಿಸಿದವರು. ಹಾಗೂ ಇದರೊಂದಿಗೆ ಇನ್ನೊಂದಷ್ಟು ನಮ್ಮ ಯುವಕ ಯುವತಿಯರು ಸಹ ಇದರೊಟ್ಟಿಗೆ ಜೋಡಿಸ್ಕೊಂಡು ಈ ಆಡಿಯೋ ರಿಲೀಸ್ ಈಗ ಆಗಲಿಕ್ಕಿದೆ. ಅದನ್ನು ಈಗ ಮಾಡುವ ಮುಂಚೆ ಇದರ ಒಂದು 2-3 ಚರಣವನ್ನು ನಮ್ಮ ಇಂದಿನ ಈ ವೇದಿಕೆಯಲ್ಲಿ ಇದನ್ನು ಕಂಪೋಸ್ ಮಾಡಿದಂತಹ ಡಾಕ್ಟರ್ ನಾರಾಯಣ್ ರಾಯ್ಕರ್ ಅವರು ಹಾಡಬೇಕು ಅಂತ ಕೇಳುತ್ತಾ ಮತ್ತೆ ಅದರ ಆಡಿಯೋವನ್ನು ನಾನು ಇಲ್ಲಿ ಕೇಳಿಸ್ತೇನೆ ತಮಗೆಲ್ಲರಿಗೂ. ಓವರ್ ಟು ನಾರಾಯಣ್ ಜಿ. ಅನ್ಮ್ಯೂಟ್ ಮಾಡಿಕೊಂಡು ನಾರಾಯಣ್ ಜಿ ಮಾತಾಡಿ. ನಮಸ್ತೆ, ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತದೆ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿಣೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲಂ ಅನೌಷಧಂ ಅಯೋಗ್ಯ ಪುರುಷಃ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅನ್ನೋ ಮಾತೊಂದಿದೆ. ಅದೇ ರೀತಿ ಯಾರೂ ಕೂಡ ಅಕ್ಷಮರಲ್ಲ, ಎಲ್ಲರೂ ಸಕ್ಷಮರೇ ಅನ್ನುವಂತಹ ಇಂತಹ ಬಹಳಷ್ಟು ಅರ್ಥ ಕೊಡುವಂತಹ ಅರ್ಥಪೂರ್ಣವಾದಂತಹ ಹಾಡನ್ನು ರಚಿಸಿರುವಂತಹ ವಿನೋದ್ ಪ್ರಕಾಶ್ ಅವರಿಗೆ ಮೊದಲು ನಾನು ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದರಲ್ಲಿ ಅವರು ಬಹಳಷ್ಟು ಹಾಡುಗಳನ್ನು ಬರೆದಿದ್ದಾರೆ. ಅದರಲ್ಲಿ ಮೊದಲನೇ ಈಗ ಒಂದು ಶ್ಲೋಕ ಹೇಳಿದೆ ನಾನು, ಅಮಂತ್ರಂ ಅಕ್ಷರಂ ನಾಸ್ತಿ ಅಂತ. ಅಂದರೆ ಯಾವುದೇ ಒಂದು ಅಕ್ಷರ ತಗೊಳ್ಳಿ, ಅದು ಒಂದು ಮಂತ್ರ ಸ್ವರೂಪವೇ ಆಗಿರುತ್ತೆ. ಅದರಲ್ಲಿ ಒಂದು ದಿವ್ಯ ಶಕ್ತಿ ಅಡಗಿರುತ್ತೆ. ಅದೇ ರೀತಿ ನಾಸ್ತಿ ಮೂಲಂ ಅನೌಷಧಂ ಅಂದರೆ ಯಾವುದೇ ಒಂದು ಗಿಡಮೂಲಿಕೆ ತಗೊಳ್ಳಿ ನೀವು, ಅದರಲ್ಲಿ ಒಂದು ರೀತಿಯ ಔಷಧಿಯ ಗುಣ ಇರುತ್ತೆ. ಈಗ ಎಲ್ಲ ಕಡೆ ಇದು ಸಾಬೀತಾಗ್ತಾ ಇದೆ. ಅದೇ ರೀತಿ ಅಯೋಗ್ಯ ಪುರುಷೋ ನಾಸ್ತಿ ಅಂದ ಇದರ ಅರ್ಥ ಏನಂತಂದ್ರೆ ಯಾವ ಪುರುಷನೂ ಆಗ್ಲಿ, ಅಂದ್ರೆ ಯಾವೊಬ್ಬ ಮನುಷ್ಯನೂ ಆಗ್ಲಿ ಅಯೋಗ್ಯನಲ್ಲ. ಅಂದ್ರೆ ಯೋಜಕಸ್ತತ್ರ ದುರ್ಲಭ ಅಂದ್ರೆ ಏನು ಇದರ ಅರ್ಥ? ಅವರನ್ನ ಪಳಗಿಸುವಂತಹ ಯೋಜಕನು ಅವರ ಒಂದು ದುರ್ಲಭತೆ ಇಲ್ಲಿ ಕಾಣಿಸುತ್ತೆ ಅಂತ. ಸೊ ಅದೊಂದು ಅರ್ಥ ಕೊಡುವಂತಹ ಒಂದು ಸಾಂಗಿನ 2 ಸಾಲನ್ನು ನಾನು ಹೇಳಿ ತೋರಿಸ್ತೀನಿ. ಇಂತಹ ಬಹಳಷ್ಟು ಹಾಡುಗಳನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ಒಂದು ನನಗೆ ತುಂಬಾ ಇಷ್ಟ ಆಯ್ತು ಇದು ಹಾಡು. ಅಕ್ಷಮರಿಲ್ಲ ಜಗದ ನಾರಾಯಣ್ ಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸಲ. ನಾರಾಯಣ್ ಜಿ ಅನ್ಮ್ಯೂಟ್ ಮಾಡಿ ಹಾಡಿ, ಮ್ಯೂಟ್ ಆಗಿದ್ದೀರಾ. ಕೇಳಿಸ್ತಾ ಇದೀನಾ? ಈಗ ಕೇಳಿಸಿದೆ. ಇಲ್ಲಿ ತನಕ ಹೇಳಿದ್ ಕೇಳಿಸ್ತಿತ್ತಲ್ವಾ? ಹಾಡು ಮಾತ್ರ ಸ್ಟಾಪ್ ಆಯ್ತು, ಹಾಡಿಂದ ಶುರು ಮಾಡಿ. ಅಕ್ಷಮರಿಲ್ಲ ಜಗದಲ್ಲಿ ಯಾರು ಎಂಬುವ ಸತ್ಯವ ಅರಿಯೋಣ, ಸಕ್ಷಮ ಭಾರತ ಸಂದೇಶವನು ಜನಮನದಲ್ಲಿ ಸಾರೋಣ. ಅಕ್ಷಮರಿಲ್ಲ ಜಗದಲ್ಲಿ ಯಾರು ಎಂಬುವ ಸತ್ಯವ ಅರಿಯೋಣ, ಸಕ್ಷಮ ಭಾರತ ಸಂದೇಶವನು ಜನಮನದಲ್ಲಿ ಸಾರೋಣ, ಜನಮನದಲ್ಲಿ ಸಾರೋಣ. ಧನ್ಯವಾದಗಳು. ಡಾಕ್ಟರ್ ನಾರಾಯಣ್ ಭಗವಾನ್ ರಾಯ್ಕರ್ ಅವರೇ. ಸ್ವರ ಸಕ್ಷಮದ ಪ್ರಮುಖರಾಗಿರುವಂತಹ ಡಾಕ್ಟರ್ ನಾರಾಯಣ್ ಭಗವಾನ್ ರಾಯ್ಕರ್ ಅವರು ಮೂಲತಃ ಶೃಂಗೇರಿಯಲ್ಲಿರುವವರು. ಶೃಂಗೇರಿಯಲ್ಲಿ ಸಂಸ್ಕೃತ ಉಪನ್ಯಾಸಕರಾಗಿ ಸಂಸ್ಕೃತದ ಪರಿಣಿತಿಯನ್ನು ಪಡೆದು ಅದರಲ್ಲಿ PhD ಡಾಕ್ಟರೇಟ್ ಇನ್ ಮ್ಯೂಸಿಕ್ ಬೈ ನ್ಯಾಯಶಾಸ್ತ್ರ ಫ್ರಮ್ ಸೆಂಟ್ರಲ್ ಸಂಸ್ಕೃತ್
ಯೂನಿವರ್ಸಿಟಿ ಡೆಲ್ಲಿ ಇಲ್ಲಿ PhD ಮಾಡಿ ಅವರು ಸಂಗೀತದಲ್ಲಿ ವಿಶೇಷವಾದ ಕಾರ್ಯಸಾಧನೆ ಮಾಡಿ ಸಕ್ಷಮದ ಕಲಾ ಸಕ್ಷಮದೊಂದಿಗೆ ಸ್ವರ ಸಕ್ಷಮದೊಂದಿಗೆ ಜೋಡಿಸ್ಕೊಂಡು ಇಂತಹ ಸಂಗೀತ ಕ್ಷೇತ್ರದ ವಿಶೇಷ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಡಾಕ್ಟರ್ ನಾರಾಯಣ್ ಜಿ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾನು ಅದನ್ನು ಆಡಿಯೋ ಪ್ಲೇ ಮಾಡ್ಲಿಕ್ಕೆ ಹೋಗಲ್ಲ ಸಮಯದ ಅಭಾವದಿಂದ. ಮ್ಯೂಸಿಕ್ ನೆಕ್ಸ್ಟ್ ಅದನ್ನು ಲಾಂಚ್ ಮಾಡೋಣ ಲಾಸ್ಟಿಗೆ. ಈಗ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನಮ್ಮ ಸಕ್ಷಮದ ರಾಷ್ಟ್ರೀಯ ತಂಡದ ರಾಷ್ಟ್ರೀಯ ವಿಶೇಷವಾಗಿ ನಮ್ಮ ಸಕ್ಷಮದ ದೇಶದಾದ್ಯಂತ ಅವರು ಓಡಾಡಿ ನಮ್ಮ ಸಕ್ಷಮದ ತಂಡವನ್ನು ಕಟ್ಟುವಲ್ಲಿ ನಿರಂತರವಾಗಿ ಶ್ರಮಿಸುತ್ತಿರುವಂತಹ ನಮ್ಮ ಪ್ರಮುಖರಾಗಿರುವಂತಹ ಡಾಕ್ಟರ್ ಸುಕುಮಾರ್ ಜಿ ಅವರು ಸಕ್ಷಮದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು, MBBS MD ಇನ್ ಚೆಸ್ಟ್ ಎದೆರೋಗ ತಜ್ಞರು ಹಾಗೂ ಇದೇ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿ 18 ಚಿನ್ನದ ಪದಕಗಳನ್ನು ಪಡೆದು ದಿವ್ಯಗುರು ಎಂಬ ಪ್ರಶಸ್ತಿಯನ್ನು ಪಡೆದು ಎಕ್ಸ್ಪರ್ಟ್ ಕಮಿಟಿ ಮೆಂಬರ್, ಅಡ್ವೈಸರ್ ಟು ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್, ಗವರ್ಮೆಂಟ್ ಆಫ್ ಇಂಡಿಯಾ. ಈ ಎಲ್ಲ ಜವಾಬ್ದಾರಿಗಳೊಂದಿಗೆ ಸಹ ಸಕ್ಷಮದ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿ ನಮ್ಮೊಂದಿಗೆ ಮಾರ್ಗದರ್ಶನ ನೀಡುತ್ತಾ ಇದ್ದಾರೆ. ಅವರು ಈಗ ನಮ್ಮನ್ನು ಉದ್ದೇಶಿಸಿ 5 ನಿಮಿಷಗಳ ಕಾಲ ಮಾರ್ಗದರ್ಶನ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಓವರ್ ಟು ಡಾಕ್ಟರ್ ಸುಕುಮಾರ್ ಜಿ, ಗೈಡ್ ಅಸ್ ಫಾರ್ 5 minutes. धन्यवाद हरिकृष्ण राय जी. आदरणीय उप मुख्यमंत्री डॉक्टर सत्यनारायण जी, आत्मीय वेंकटेश मूर्ति जी, अन्य राष्ट्रीय कार्यकारिणी, प्रांत कार्यकारिणी और जिला कार्यकारिणी कार्यकर्ता बंधु सभी को my hearty greetings on the occasion of International Yoga Day and Saksham Foundation Day. So it is a great event in the history of Karnataka, Sakshama, the launching of this National COVID Action Network, that is Saksham COVID Action Network, in this critical pandemic times. And in this meeting, respected Deputy Chief Minister is participating. Is very great pride for Saksham. I congratulate Karnataka government, which took first initiative in having the village rehabilitation workers in the previous BJP regime. So that was the first in the country having this concept and making into the action village rehabilitation workers and sparing the 3% budget at Panchayat level also. It is very good. And Karnataka implemented RPD Act by framing rules and regulations in the beginning itself. And in this COVID pandemic season, so Karnataka is one of the state which is in the forefront in giving vaccination. So like that, I congratulate our affectionate Venkatesh Murthy ji for giving technical and volunteer support to Saksham in this implementing this scan network. So this is very great moment. I appeal to all the volunteers of all the district and state office bearers to work actively for the Divyang cause in this critical COVID times. So we have seen the horror of second wave in the Karnataka. Most of the families lost their kith and kin, and it was horrific. And especially in the Bangalore urban, we have seen the horrible pictures at the hospitals or crematoriums and in the families. So if you don't follow the lockdown or curbs, restrictions and the behavioral aspect regarding the COVID care, so third wave came within 4 weeks to 6 weeks, like that AIMS chief is saying. The third wave is established in most of the countries abroad. So a possibility of there in India also getting the COVID third wave. So for the preparation is very important. Regarding our Divyang community, taking ahead the vaccination drive is very important. So today, one vaccination camp is going on in the Indore with the government of Madhya Pradesh and Saksham organizing vaccination camp. Almost 500 Divyang Bandhu are being vaccinated on this day. Like that in many other states,
wherever we have got very good link with governments, we are organizing vaccination camps for Divyang. So that before the third wave comes, let the Divyang Bandhu be vaccinated. Even wherever the Divyang children are there, let their family members, parents be vaccinated first. So our Honorable Deputy Chief Minister also promised to take this priority to Divyang in the vaccination and medical care. So we will take this occasion to go ahead for vaccination of the Divyang. And in the wherever camp is not possible, we will take Divyangjan to, we will arrange the logistics and we will take Divyangjan to the vaccination center, or we will bring awareness among the Divyangjan to get vaccinated. There are already, so the important part of the scan is vaccination drive. Second point is medical aid. I participated in one of the doctors' meet of Karnataka. Almost 15 doctors came forward to give their consultation by tele methodology. So I congratulate all those doctors to give the medical aid, because 95% of the COVID patients can be cured by home isolation only with minimum treatment. That 5% may require hospitalization, may require oxygen, may require ICU care. So 95% of the treatment will be over with consultation only, with giving confidence to them. And third thing is giving ration and etc. So all these things we are planning as part of the scan. So this is Saksham COVID Action Network. Saksham, along with other like-minded organizations, many organizations including Cognizance in Tamil Nadu. So they came forward, and we are working with other organizations to give the benefit to the last Divyang. That is our motto. So like that L3 volunteers, we have to, at the district level, district president, district secretary, have to, from the district level COVID network. So we have to take the support of the other like-minded organizations, even our Sangha Parivar organizations and other Divyang, active Divyang Bandhu, make them part and parcel of this action network. We have to make this workout before the third wave comes. Only 1 month or 2 months our time is there. So before that, we establish a very good networking system in the district level. So wherever taluk, wherever block, Divyang Bandhu wants something, so the through scan, you have to support the Divyang Bandhu. That should be the idea of establishing scan. So wherever Saksham activity is not there, Saksham Karyakarta is not there, we can expand it to that areas also. We can strengthen the organization and by taking the support of other organizations also. So my sincere appeal to the district office bearers and L3 volunteers to work out for the networking system. And very happy to know that. So L1, L2 volunteers came from Youth for Seva and some other institutions, 2-3 institutions. They are providing the L1, L2 volunteers. So I can say that in Karnataka, in very large numbers, we can have L1, L2 volunteers in a different time schedules, because already Saksham worked with Youth for Seva at different times, even for eye donation campaign and eye screening camps. We worked with Youth for Seva. So there is no dearth of the volunteers in the Karnataka, but just we have to plan and we have to take it ahead. So finally, for all of us, being the offshoot of Sangha ideology, so the motivation is Seva, especially Seva for Divyang. Divyang Seva, Bhagavan Seva. So दिव्यांग बंधुओं को सेवा करना ये बहुत अच्छे विषय है, हमारा जीवन धन्य होते हैं. So our life will be very good, we can get very good satisfaction by serving the Divyang Bandhu. So my sincere appeal to all volunteers and all office bearers to work for this cause, especially in the critical COVID times. We have to work for the Divyang cause. Hope every Divyang Bandhu in Karnataka will be vaccinated before August. So they are expecting the
third wave in the September. So before August, June, July, August. So vaccination drive is also very active in Karnataka state. Let us take the advantage of that and we'll work for the vaccination of the Divyang Bandhu. So with this, I once more I will give hearty congratulations on the Saksham Sthapana Divas to one and for all. Dhanyavad. Saksham Bharat, Samarth Bharat. Namaskar. Thank you, Dr. Sukumarji, for guiding us on SCAN project and giving us overview of entire SCAN in entire nation and as well as the wishes for Karnataka team. ಮುಂದಿನ ಭಾಗದಲ್ಲಿ ನಾವು ಸಕ್ಷಮ ಸ್ಕ್ಯಾನ್ ತಂಡದ ಒಂದು ಪರಿಚಯ ಮಾಡುವಂಥ ಒಂದು ಕಾರ್ಯಕ್ರಮ. ಈಗಾಗಲೇ ಹೇಳಿದಂತೆ ಈ ಸ್ಕ್ಯಾನ್ ಎಂಬ ಪ್ರಾಜೆಕ್ಟ್ ಒಂದು ವಿಶೇಷ ಕಾರ್ಯಕ್ರಮ. ಸುಮಾರು 2 ತಿಂಗಳಿಂದ ಇದಕ್ಕೆ ನಿರಂತರವಾಗಿ ಪ್ರಯತ್ನ ನಡೀತಾ ಇತ್ತು. ಬೇರೆ ಬೇರೆ ಥರದ ಸ್ವಯಂ ಸೇವಕರನ್ನು ಇದಕ್ಕೆ ಜೋಡಿಸ್ಕೊಂಡು ಇದಕ್ಕೆ L1 L2 ಅಂತ ಹೇಳ್ತೀವಿ, ಅದನ್ನು ನಾವು ಕಾಲ್ ಸೆಂಟರ್ ಸಪೋರ್ಟಿಗೋಸ್ಕರ YFS ತಂಡದವರನ್ನು ಹಾಗೂ L3ಗೆ ನಮ್ಮ ಸಕ್ಷಮ ಹಾಗೂ ಇತರ ಸೇವಾ ಸಂಸ್ಥೆಗಳ ಸ್ವಯಂ ಸೇವಕರನ್ನು ಜೋಡಿಸ್ಕೊಂಡು ಹಾಗೂ L4 ಅಲ್ಲಿ ಎಕ್ಸ್ಪರ್ಟ್ ಟೀಮ್ ಅಂದರೆ ಡಾಕ್ಟರ್ಸ್ ಪ್ಯಾನಲ್ ಮಾಡಿಕೊಂಡು 15 ಡಾಕ್ಟರ್ಗಳನ್ನು ಇದಕ್ಕೆ ಕನೆಕ್ಟ್ ಮಾಡಿ ಸುಮಾರು 1 ತಿಂಗಳ ಕಾಲ ನಿರಂತರವಾಗಿ ಪ್ರಯತ್ನದ ನಂತರ ಈ ಸ್ಕ್ಯಾನ್ ಅನಾವರಣ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಸ್ಕ್ಯಾನ್ ತಂಡಕ್ಕೆ ಸಹಕರಿಸಿದ ಎಲ್ಲರ ಹೆಸರನ್ನೊಮ್ಮೆ ನೆನಪಿಸ್ತಾ ಅವರಿಗೆ ಗೌರವವನ್ನು ಸೂಚಿಸ್ತಾ ಅವರಿಗೆ ವಿಶೇಷವಾದ ಪ್ರೋತ್ಸಾಹವನ್ನು ನೀಡುವ ಒಂದು ಪ್ರಯತ್ನವಾಗಿ ಈಗ ಅವರೆಲ್ಲರ ಪರಿಚಯ ನಾನು ಮಾಡ್ತೇನೆ. ಮೊದಲಿಗೆ ನಮ್ಮ ಸಕ್ಷಮ ಸ್ಕ್ಯಾನ್ ತಂಡದ ರಾಷ್ಟ್ರೀಯ ಇದರಲ್ಲಿ ನಮಗೆ ಸಹಕಾರ ಹಾಗೂ ಮಾರ್ಗದರ್ಶನ ನೀಡಿದಂತಹ ಡಾಕ್ಟರ್ ಸಂತೋಷ್ ಕುಮಾರ್ ಅವರು ಸಕ್ಷಮದ ರಾಷ್ಟ್ರೀಯ ಸಹ ಕಾರ್ಯದರ್ಶಿ ಹಾಗೂ ಸದಸ್ಯರು, ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಕಾಂಬಾ ನ್ಯಾಷನಲ್ ಕೋಆರ್ಡಿನೇಟರ್ ಸಹ ಹಾಗೂ ಸಕ್ಷಮಕ್ಕೆ ಈ ಸ್ಕ್ಯಾನಿಗೆ ವಿಶೇಷವಾಗಿ ಕರ್ನಾಟಕದ ಇಂಪ್ಲಿಮೆಂಟೇಷನ್ಗೆ ನಿರಂತರವಾಗಿ ಸಹಕಾರ ನೀಡಿದಂತಹ ಡಾಕ್ಟರ್ ಸಂತೋಷ್ ಜಿ ಅವರು ಸಹ ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ನಾನು ಆದರದಿಂದ ಸ್ವಾಗತಿಸುತ್ತಾ ಅವರನ್ನು ನಾನು ಇಲ್ಲಿ ಪರಿಚಯಿಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ್ ಅವರು ಐಡಿಯಾ ಸಂಸ್ಥೆಯ ಸಂಸ್ಥಾಪಕರು ಹಾಗೂ CEO. ಈ ಐಡಿಯಾ ಎಂಬ ಸಂಸ್ಥೆ ಟೆಕ್ನಾಲಜೀಸ್ ರಿಲೇಟೆಡ್ ಸಪೋರ್ಟ್ ನಮಗೆ ಕೊಡ್ತದೆ. ಈ ಕಾಲ್ ಸೆಂಟರ್ ಏನು ಕಾರ್ಯಾಚರಣೆ ಆಗ್ತಿದೆಯಾ ಅದಕ್ಕೆ ಕಂಪ್ಲೀಟ್ ಟೆಕ್ನಿಕಲ್ ತಂಡ ಹಾಗೂ ವೆಬ್ಸೈಟ್ ಮಾಡುವಂಥ ಕೆಲಸ ಎಲ್ಲವನ್ನು ಸಹ ಶ್ರೀ ಮಲ್ಲಿಕಾರ್ಜುನ್ ಅವರ ಐಡಿಯಾ ಸಂಸ್ಥೆ ಮಾಡಿದೆ. ಅವರನ್ನು ಸಹ ನಾನು ಇಲ್ಲಿ ನೆನಪಿಸ್ತಾ ಅವರಿಗೆ ಗೌರವವನ್ನು ಸಲ್ಲಿಸಿದ್ದೇನೆ. ಅದೇ ರೀತಿ ಶ್ರೀ ಶರತ್ ಜಿ ಸಕ್ಷಮ ಕೇಂದ್ರ ಕಾರ್ಯಾಲಯ ಪ್ರಮುಖ ಹಾಗೂ ಸ್ಕ್ಯಾನ್ ರಾಷ್ಟ್ರೀಯ ಸಂಚಾಲಕರು ಹಾಗೂ ನಮ್ಮ ಈ ಎಲ್ಲ ಕೋಆರ್ಡಿನೇಟರ್ಗಳನ್ನು ಕೋಆರ್ಡಿನೇಟ್ ಮಾಡಿಕೊಂಡು ಟ್ರೈನಿಂಗ್ ಕೊಡುವಂತಹ ಯೋಜನೆಯನ್ನು ಶರತ್ ಜಿ ಮಾಡ್ತಾ ಇದ್ದರು. ಅದೇ ರೀತಿ ಡಾಕ್ಟರ್ ಭಾನು ಕಿರಣ್ MBBS FEM KMC ಹಾಗೂ ಎಮರ್ಜೆನ್ಸಿ ಡಾಕ್ಟರ್ ಕೇರ್ ಅಂಡ್ ಕ್ಯೂರ್ ಅನಂತಪುರ ಅವರು ವಿಶೇಷವಾಗಿ ಡಾಕ್ಟರ್ ತಂಡವನ್ನು ನಮ್ಮ ಕರ್ನಾಟಕದಿಂದ ನಿರ್ಮಾಣ ಮಾಡಿದಾಗ ಅದಕ್ಕೆ ಅವರು ಮಾರ್ಗದರ್ಶನ ಕೊಡುವಂತಹ ಕಾರ್ಯಕ್ರಮ ಹಾಗೂ ಅವರೊಂದಿಗೆ ನಿರಂತರ ಸಂಪರ್ಕವನ್ನು ಇಟ್ಟುಕೊಂಡು ಈ ಸ್ಕ್ಯಾನ್ ಯೋಜನೆ ಬಗ್ಗೆ ಪ್ಲಾನಿಂಗ್ ಮಾಡುವಂಥ ಇದರಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರನ್ನು ಸಹ ನಾನು ಇಲ್ಲಿ ನೆನಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಗಾಯತ್ರಿ ಜಿ ಮತ್ತು ಸಂಗೀತ ಜಿ ಐಡಿಯಾದ ಈ ಸಹಾಯವಾಣಿಯ ಒಂದು ಕೋಆರ್ಡಿನೇಟರ್ಸ್ ಅವರು ನ್ಯಾಷನಲ್ ಲೆವೆಲಿಂದ ಡೆಲ್ಲಿಯಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಕುಮಾರಿ ಕರೇನ್ ಅವರು ಐಡಿಯಾ ಬೆಂಗಳೂರು ತಂಡದಲ್ಲಿ ಇರ್ತಾರೆ. ನಮ್ಮ ಈ ಬೆಂಗಳೂರು ತಂಡದ ಕೋಆರ್ಡಿನೇಷನ್ಗೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಶ್ರೀ ಲೋಕೇಶ್ ಜಿ ತುಮಕೂರಿನವರು ಸಂಘದ ಕಾರ್ಯಕರ್ತರು ಹಾಗೂ ಈ ಸ್ಕ್ಯಾನಿಗೋಸ್ಕರ ಮುಂದಿನ 1-2 ತಿಂಗಳು ನಮಗೆ ಡೆಡಿಕೇಟೆಡ್ ಆಗಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ಸಕ್ಷಮಕ್ಕೆ ಜೋಡಿಸಿಕೊಂಡು ಈ ಎಂಟೈರ್ ಪ್ರಾಂತದ ಕೋಆರ್ಡಿನೇಷನ್ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಸಹಕಾರ ಮಾಡಲಿಕ್ಕಿದ್ದಾರೆ. ಅವರನ್ನು ಸಹ ನಾನು ಇಂದು ನೆನಪಿಸ್ತಾ ಅವರನ್ನು ಪರಿಚಯ ಮಾಡ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಹರೀಶ್ ಜಿ YFS ನ ಬೆಂಗಳೂರು ಕೋಆರ್ಡಿನೇಟರ್. ಅವರು ನಮಗೆ ಈ ಸಕ್ಷಮದ ಈ L1 L2 ಸಪೋರ್ಟಿಗೆ YFS ನಿಂದ 25 ಸ್ವಯಂ ಸೇವಕರನ್ನು ಜೋಡಿಸಿಕೊಂಡು ಟ್ರೈನಿಂಗ್ ಕೊಡುವಂತಹ ಹಾಗೂ ಅವರೊಂದಿಗೆ ನಿರಂತರವಾಗಿ ಸಂಪರ್ಕ ಇದ್ದುಕೊಂಡು ಸಕ್ಷಮದೊಂದಿಗೆ ಕೋಆರ್ಡಿನೇಷನ್ ಮಾಡುವಂತಹ ಒಂದು ಕೆಲಸ ಮಾಡ್ತಾ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರನ್ನು ಸಹ ನಾನು ಇಲ್ಲಿ ಪರಿಚಯಿಸ್ತಿದ್ದೇನೆ. ಅದೇ ರೀತಿ ವಿಶೇಷವಾಗಿ ಈ ಕೋವಿಡ್ ಆಕ್ಷನ್ ನೆಟ್ವರ್ಕ್ಗೆ ಬೇಕಾಗಿರುವಂತಹ ವಿಶೇಷವಾದ ತಂಡ ಅಂದರೆ ವೈದ್ಯರ ತಂಡ. ಅದಕ್ಕೋಸ್ಕರ ಕರ್ನಾಟಕದಿಂದ ನಾವು ಈ ಅಪೀಲ್ ಹಾಕಿದಾಗ ಅವರಾಗೆ ಸ್ವಯಂ ಸೇವಕರಾಗಿ ಅವರೇ ನಮಗೆ ನಾವೇ ಈ ಕಾರ್ಯದಲ್ಲಿ ಸಕ್ಷಮನಿಗೆ ಕೈ ಜೋಡಿಸ್ತೇವೆ ಅಂತ ಹೇಳಿಕೊಂಡು 15 ವೈದ್ಯರ ತಂಡ ಕೂಡಲೇ ನಿರ್ಮಾಣ ಆಗಿದೆ ಖಾಲಿ 1 ದಿನದಲ್ಲಿ. ಅಂತ ಒಂದು ವಿಶೇಷ ಒಂದು ಸೇವಾ ಮನೋಭಾವದ ಈ ವೈದ್ಯರನ್ನು ಸಹ ನಾನು ಇಲ್ಲಿ ಪರಿಚಯ ಮಾಡ್ತಿದ್ದೇನೆ. ಮೊದಲನೇದಾಗಿ ಡಾಕ್ಟರ್ PM ಶೆಟ್ಟಿ, ಡಾಕ್ಟರ್ ಸಾಯಿನಾಥ್, ಡಾಕ್ಟರ್ ಕಿರಣ್, ಡಾಕ್ಟರ್ ಸತ್ಯನಾರಾಯಣ್ ಜಿ, ಡಾಕ್ಟರ್ ಪ್ರಶಾಂತ್ ಇನ್ನ, ಡಾಕ್ಟರ್ ರಮೇಶ್ ಹೆಗಡೆ, ಡಾಕ್ಟರ್ ಗಿರೀಶ್, ಡಾಕ್ಟರ್ ಅರುಣಾ ಲೋಕೇಶ್, ಡಾಕ್ಟರ್ ರೋಶಿನಿ, ಡಾಕ್ಟರ್ ಗೀತಾಂಜಲಿ, ಡಾಕ್ಟರ್ ಸಂಹಿತಾ, ಡಾಕ್ಟರ್ ದಿಲೀಪ್, ಡಾಕ್ಟರ್ ಮಂಜು, ಡಾಕ್ಟರ್ ರೇಖಾ, ಡಾಕ್ಟರ್ ಅಕ್ಷತಾ ಶೆಟ್ಟಿ ಹಾಗೂ ಡಾಕ್ಟರ್ ವಾರಿಣಿ. ಇಷ್ಟು ಡಾಕ್ಟರ್ಗಳು ನಿರಂತರವಾಗಿ ಬೆಳಿಗ್ಗೆಯಿಂದ ರಾತ್ರಿ ತನಕ ನಮ್ಮ ಈ ಸಹಾಯವಾಣಿಯಲ್ಲಿ 2 ಗಂಟೆ ನಮಗೆ ಸಮಯವನ್ನು ನೀಡಿ ಏನಾದರೂ ದಿವ್ಯಾಂಗರಿಗೋಸ್ಕರ ಆರೋಗ್ಯದ ಸಮಸ್ಯೆಗಳು ಅಥವಾ ವ್ಯಾಕ್ಸಿನೇಷನ್ ರಿಲೇಟೆಡ್ ಮಾರ್ಗದರ್ಶನ ಬೇಕಿದ್ದಲ್ಲಿ ನಿರಂತರವಾಗಿ ಮುಂದಿನ 2 ತಿಂಗಳು ನಮಗೆ ಸಮಯ ಕೊಡುವಂಥ ಒಂದು ಸೇವಾ ಮನೋಭಾವದ ಈ ಡಾಕ್ಟರ್ಗಳು ನಮ್ಮೊಂದಿಗಿದ್ದಾರೆ. ಅವರಿಗೆ ಸಹ ನಾನು ಈ ಸಂದರ್ಭದಲ್ಲಿ ಅವರನ್ನು ಪರಿಚಯಿಸ್ತಾ ಅವರಿಗೂ ಸಹ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಕೊನೆಯದಾಗಿ ಈ ಸಕ್ಷಮದ ಈ ಎಲ್ಲ ಟೆಕ್ನಿಕಲ್ ಪಾರ್ಟಿಗೆ ಹಾಗೂ ಕಾಲ್ ಸೆಂಟರ್ ಪಾರ್ಟಿಗೆ ನಾನು ಈಗಾಗಲೇ ಹೇಳಿದಂತೆ YFS ನಿಂದ ಸುಮಾರು 25 ಕಾರ್ಯಕರ್ತರು ಸೇರಿದ್ದಾರೆ. ಅದರಲ್ಲಿ ಈಗ ನಾವು ಟ್ರೈನಿಂಗ್ ಮಾಡಿ ಸುಮಾರು 12 ಜನವನ್ನು ಈ ಕಾಲ್ ಸೆಂಟರ್ ಇದರಲ್ಲಿ ಆಲ್ರೆಡಿ ಆಕ್ಟಿವ್ ಮಾಡಿದ್ದೇವೆ ನಿನ್ನೆಯಿಂದಲೇ. ಸೊ ಅವರು ಕುಮಾರಿ ಪ್ರೇಮ, ಜೀವಿಕಾ, ಶ್ರೀನಿಧಿ, ಸುಹಾಸ್, ಭೂಮಿಕಾ, ರಿತಿಶಾ ಶೆಟ್ಟಿ, ಸಂಗೀತ, ಸಂತೋಷ್, ಸೋನಿಯಾಶ್ರೀ, ದೀಪಕ್, ಶ್ರೀಕಾವ್ಯ, ನಿಖಿಲ್
ಇವರೆಲ್ಲ ಬೆಂಗಳೂರಿನ ಬೇರೆ ಬೇರೆ ಉದ್ಯೋಗಗಳು ಇದ್ದುಕೊಂಡು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಸ್ವಂತ ಬಿಸ್ನೆಸ್ ಮಾಡಿಕೊಂಡು ಇದ್ದುಕೊಂಡು ಸಹ ಸಕ್ಷಮಕ್ಕಾಗಿ ದಿನದಲ್ಲಿ 4 ಗಂಟೆಗಳನ್ನು ಕೊಡ್ತಾರೆ ಅಂತ ಹೇಳಿ ನಮ್ಮೊಂದಿಗೆ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಕಾಲ್ ಸೆಂಟರಲ್ಲಿ ಕಾಲ್ ರಿಸೀವ್ ಮಾಡಿ ದಿವ್ಯಾಂಗರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅವರ ಸಮಸ್ಯೆಗಳನ್ನು ಕೇಳಿ ಅದನ್ನು ನಮ್ಮ ಕಂಪ್ಯೂಟರ್ ಸಿಸ್ಟಮ್ ವೆಬ್ಸೈಟಲ್ಲಿ ಹಾಕಿ ನಮ್ಮ L2 ಮತ್ತು L3 ಮತ್ತು L4 ಒಂದಿಗೆ ಸಂವಹನ ಮಾಡುವಂತಹ ಒಂದು ವಿಶೇಷ ಕೆಲಸ ಮಾಡುವಂತಹ ಈ YFS ತಂಡವನ್ನು ಸಹ ನಾನು ಇಲ್ಲಿ ಗುರುತಿಸಿ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಇಲ್ಲಿಗೆ ಎಂಟರ್ ಸ್ಕ್ಯಾನ್ ತಂಡದ ಪರಿಚಯ ಆಗಿದೆ. ಇನ್ನು ಕಾರ್ಯಕ್ರಮದ ಮುಂದಿನ ಪ್ರಮುಖ ಭಾಗವಾದಂತಹ ಅಧ್ಯಕ್ಷೀಯ ಭಾಷಣ ನಮ್ಮ ಸಕ್ಷಮದ ದಕ್ಷಿಣ ಪ್ರಾಂತದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧೀರ್ ಪೈ ಅವರು ನಮ್ಮನ್ನು ಉದ್ದೇಶಿಸಿ ಅಧ್ಯಕ್ಷ ನುಡಿಗಳನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ಇಂದಿನ ಈ ಸಮಾರಂಭದ ಉದ್ಘಾಟನೆಗೆ ಆಗಮಿಸಿದಂತಹ ಮಾನ್ಯ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಅಶ್ವಥ್ ನಾರಾಯಣ್ ಜಿ ಹಾಗೂ ನಮ್ಮ ಸಕ್ಷಮ ಭಾರತ ಅಥವಾ ಸಕ್ಷಮ ಕರ್ನಾಟಕ ಇದರ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದೀರಿ. ಎಲ್ರಿಗೂ ಕೂಡ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಹಾಗೂ ಸಕ್ಷಮ ಸ್ಥಾಪನಾ ದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಇಂದಿನ ದಿನ ಒಂದು ಐತಿಹಾಸಿಕ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಕರ್ನಾಟಕದ ಸಕ್ಷಮದ ಪಾಲಿಗೆ ಉಪಮುಖ್ಯಮಂತ್ರಿಗಳು ಬಂದು ಇವತ್ತು ನಮ್ಮ ಸ್ಕ್ಯಾನ್ ನೆಟ್ವರ್ಕ್ ಅನ್ನ ಉದ್ಘಾಟನೆ ಮಾಡಿರುವಂತಹದ್ದು ನಮಗೆಲ್ಲರಿಗೂ ಬಹಳ ಸಂತೋಷ ತಂದಿದೆ. ಹಾಗೆ ನಮ್ಮ ನೋವನ್ನ ಆಲಿಸ್ಕೊಂಡ್ರು ವಿನೋದ್ ಪ್ರಕಾಶ್ ಜಿ ಅವರು ಹೇಳಿದ ಹಾಗೆ ಒಂದು ನೋವನ್ನ ಕೇಳಿಸ್ಕೊಳ್ಳುವ ಒಂದು ಅನಿವಾರ್ಯತೆ ಬಹಳಷ್ಟು ಇದೆ ಈಗ. ಯಾಕಂತಂದ್ರೆ ಒಂದು ಯಾರೋ ಹತ್ರ ಸ್ವಲ್ಪ ಏನೋ ನೋವನ್ನು ಹೇಳ್ಕೊಂಡಾಗ ನಮ್ಮ ಮನಸ್ಸು ಬಹಳಷ್ಟು ಹಗುರ ಆಗುತ್ತೆ. ಆ ರೀತಿ ಆ ನೋವನ್ನ ಕೇಳಿಸ್ಕೋಬೇಕು ಅಂತಾನೆ ಈ ಒಂದು ನೆಟ್ವರ್ಕ್ ಹಾಗೂ ಆ ಕೇಳಿಸ್ಕೊಂಡ ನೋವಿಗೆ ತಮ್ಮಿಂದ ಆದಂತಹ ಪರಿಹಾರವನ್ನ ಕೊಡುವಂತಹ ಒಂದು ಕೆಲಸ ಸಕ್ಷಮ ಕರ್ನಾಟಕದಿಂದ ಆಗ್ಬೇಕು ಅನ್ನೋ ಕಾರಣದಿಂದ ಈ ಸ್ಕ್ಯಾನ್ ನೆಟ್ವರ್ಕ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಸ್ವಲ್ಪ ತಡ ಆಗಿದೆ, 2ನೇ ಅಲೆಯ ಕೊನೆಯ ಹಂತದಲ್ಲಿ ಇದೀವಿ ನಾವು, ಸ್ವಲ್ಪ ತಡ ಆಗಿದೆ. ಆದ್ರೆ ನಮ್ಮ ಉದ್ದೇಶ ಬರೀ 2ನೇ ಅಲೆಗೆ ಸೀಮಿತವಾಗಿ ನಾವು ಈ ಸ್ಕ್ಯಾನ್ ನೆಟ್ವರ್ಕ್ ಅನ್ನ ಆರಂಭ ಮಾಡಿಲ್ಲ. 3ನೇ ಅಲೆ ತೀಕ್ಷ್ಣವಾಗಿ ಪರಿಣಾಮ ಬೀರ್ಲಿಕ್ಕಿದೆ. ಡಾಕ್ಟರ್ ಸುಕುಮಾರ್ ಜಿ ಅವರು ಬಹಳ ಅದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ರು. ಸೆಪ್ಟೆಂಬರ್ ಸುಮಾರಿಗೆ 3ನೇ ಅಲೆ ಬರುವಂತ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ವಾಟ್ ಡಾಕ್ಟರ್ ಸುಕುಮಾರ್ ಜಿ ಸೆಡ್, ಐ ಹ್ಯಾವ್ ಬೀನ್ ಟೆಲ್ಲಿಂಗ್ ಅಗೇನ್ ಅಂಡ್ ಅಗೇನ್ ಇನ್ ರಿಪೀಟೆಡ್ಲಿ ಇನ್ ಸಕ್ಷಮ್ ಮೀಟಿಂಗ್ಸ್ ಇನ್ ಕರ್ನಾಟಕ ಎಕ್ಸಿಕ್ಯೂಟಿವ್ ಮೀಟಿಂಗ್ ಇರಬಹುದು ಅಥವಾ ಬೇರೆ ಬೇರೆ ಹಂತಗಳನ್ನು ಹೇಳ್ತಾ ಬಂದಿದ್ದೀನಿ. ನಾವು ಜಿಲ್ಲಾ ಮಟ್ಟದಲ್ಲಿ ಸಕ್ಷಮವನ್ನ ಬಲಪಡಿಸಿದಾಗ್ಲೇ ರಾಜ್ಯ ಮಟ್ಟದಲ್ಲಿ ಅದು ಬಲಶಾಲಿಯಾಗಿ ಬೆಳೆಯುತ್ತೆ ಮತ್ತೆ ದೇಶ ಮಟ್ಟದಲ್ಲಿ ದೈತ್ಯವಾಗಿ ಬೆಳೆಯುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಕ್ಷಮದ ಚಟುವಟಿಕೆಗಳನ್ನ ವಿಸ್ತರಿಸಲಿಕ್ಕೆ ಸ್ಕ್ಯಾನ್ ನೆಟ್ವರ್ಕ್ ನಮಗೆ ಬಹಳ ಹೆಲ್ಪ್ ಮಾಡುತ್ತೆ. ಸೊ ದಿವ್ಯಾಂಗ ಬಂಧುಗಳು ಈ ಸ್ಕ್ಯಾನ್ ನೆಟ್ವರ್ಕ್ ನ ಅತ್ಯಂತ ಹೆಚ್ಚಿನ ಒಂದು ಲಾಭವನ್ನು ಪಡಿಬೇಕು. ಇದೀಗ ಪಬ್ಲಿಸಿಟಿ ಸ್ವಲ್ಪ ನಾವು ಇನ್ನಷ್ಟು ಕೊಡಬೇಕಾಗುತ್ತೆ. ಟಿವಿ ಮಾಧ್ಯಮದ ಮೂಲಕನೋ ಅಥವಾ ದಿನಪತ್ರಿಕೆಗಳ ಮಾಧ್ಯಮದ ಮೂಲಕನೋ ಅಥವಾ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಸ್ಕ್ಯಾನ್ ನೆಟ್ವರ್ಕಿನ ಮಾಹಿತಿ ಕೊಡೋದ್ರ ಮೂಲಕ ನಾವು ಸಾಕಷ್ಟು ಪಬ್ಲಿಸಿಟಿ, ಯಾಕಂದ್ರೆ ಒಂದು ಹಳ್ಳಿಯ ಮೂಲೆಯಲ್ಲಿ ಕುಳಿತುಕೊಂಡ ದಿವ್ಯಾಂಗ ಬಂಧುವಿಗೂ ಕೂಡ ಒಂದು ಸ್ಕ್ಯಾನ್ ತನ್ನ ನೋವನ್ನು ಕೇಳಿಸ್ಕೊಳ್ಳೋದಕ್ಕೆ ಒಂದು ನೆಟ್ವರ್ಕ್ ಇದೆ, ಒಂದು ಹೆಲ್ಪ್ ಲೈನ್ ಇದೆ ಅನ್ನೋದು ಆ ವ್ಯಕ್ತಿಗೆ ತಲುಪಬೇಕು. ಆಗ ಒಂದು ಏನ್ ಜಾಸ್ತಿ ಕಷ್ಟ ಇಲ್ಲ. ಉಪಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡುವಾಗ ನೋಡಿದ್ವಿ ನಾವು. ಸೊ ಒಂದು 6 ಒತ್ತಿ ಒಂದು ಸ್ಕ್ಯಾನ್ ನಂಬರ್ಗೆ ಡಯಲ್ ಮಾಡೋದು, ಒಂದು ಸ್ವಲ್ಪ ಹೊತ್ತಿನಲ್ಲಿ 6 ಪ್ರೆಸ್ ಮಾಡಿದ್ರೆ ಕನ್ನಡದಲ್ಲಿನೇ ಅವರಿಗೆ ಸಂವಹನ ಸಿಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಸಕ್ಷಮದ ಒಂದು ಕಾರ್ಯಚಟುವಟಿಕೆಯನ್ನ ನಾವೆಲ್ಲರೂ ಕೂಡ ತುಂಬು ಹೃದಯದಿಂದ ಶ್ಲಾಘಿಸಲೇಬೇಕು. ಸೊ ಈ ಹಂತಕ್ಕೆ ನಮ್ಮ ವಿಶೇಷವಾಗಿ ನಾನು ದಿಲ್ಲಿಯ ನಮ್ಮ ತಂಡ ಏನಿದೆ, ಡಾಕ್ಟರ್ ಸುಕುಮಾರ್ ಜಿ, ಡಾಕ್ಟರ್ ಸಂತೋಷ್ ಜಿ ಅವರ ಒಂದು ಮೇಡಮ್ ಗಾಯತ್ರಿ ಇರ್ಬೋದು, ಇವರ ಒಂದು ಶ್ರಮ ಸತತವಾಗಿ ನಮ್ಮ ಹಿಂದೆ ಇದ್ರು. ಇದನ್ನು ಮಾಡ್ಲೇಬೇಕು, ಕರ್ನಾಟಕದಲ್ಲಿ ನಿಮಗೆ ಖಂಡಿತ ತುಂಬಾ ಚೆನ್ನಾಗಿ ಮಾಡ್ಬೋದು. ಈಗಲೂ ಕೂಡ ಡಾಕ್ಟರ್ ಸುಕುಮಾರ್ ಜಿ ಅವರ ಮಾತಲ್ಲಿ ಹೇಳಿದ್ರು, ನಮ್ಮ ವಾಲಂಟಿಯರ್ಸ್ ವಿಚಾರ ಬಂದಾಗ ಕರ್ನಾಟಕದಲ್ಲಿ ಬಹಳ ಅದ್ಭುತವಾದಂತ ಕೆಲಸ ಮಾಡುವಂತ ವಾಲಂಟಿಯರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಾವು ಹರಿದ್ವಾರದಲ್ಲಿ ಆದಂತಹ ನೇತ್ರಕುಂಭದಲ್ಲೂ ಕೂಡ ಒಂದು ಕೆಲವು ತಿಂಗಳ ಹಿಂದೆ, ಒಂದು 2-3 ತಿಂಗಳ ಹಿಂದೆ ನಮ್ಮ ಕಾಲೇಜಿನಿಂದ ಸುಮಾರು ವಿದ್ಯಾರ್ಥಿಗಳು 15 ವಿದ್ಯಾರ್ಥಿಗಳು ಅಲ್ಲಿಗೆ ವಾಲಂಟಿಯರ್ ಆಗಿ ಹೋಗಿದ್ರು. ನೇತ್ರಕುಂಭದಲ್ಲಿ ಭಾಗವಹಿಸಲಿಕ್ಕೆ ಅಂದ್ರೆ ಅಸಿಸ್ಟ್ ಮಾಡ್ಲಿಕ್ಕೋಸ್ಕರ ಹೋಗಿದ್ರು. ಆ ರೀತಿ ಕರ್ನಾಟಕದಲ್ಲಿ ನಮಗೆ ವಾಲಂಟಿಯರ್ಸ್ ಖಂಡಿತ ಒಂದು ಸಮಯವನ್ನು ಕೊಡ್ತೀವಿ ಅಂತ ಹೇಳಿ ಮುಂದೆ ಬರುವಂತಹ ಎಷ್ಟೊಂದು ಮಂದಿ ಇದ್ದಾರೆ. ಅವ್ರನ್ನೆಲ್ಲ ಬಳಸಿಕೊಂಡು ದಿವ್ಯಾಂಗರ ಮನೆ ಮನೆಗೆ ನಾವು ತಲುಪಬೇಕು. ವ್ಯಾಕ್ಸಿನೇಷನ್ ಡ್ರೈವ್ ಏನಿದೆ ಇವತ್ತಿನಿಂದ ನಮ್ಮ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಆಲ್ರೆಡಿ ಸೆಡ್ ಫ್ರಮ್ 21st June ಆನ್ವರ್ಡ್ಸ್ ಆಲ್ ದ ಸ್ಟೇಟ್ಸ್ ಆಫ್ ಇಂಡಿಯಾ ನಾವು ಖಂಡಿತ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಡ್ರೈವ್ ಅನ್ನು ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ತೇವೆ ಅಂತ. ಸೊ ಆ ರೀತಿ ದಿವ್ಯಾಂಗ ಬಂಧುಗಳಿಗೆ ಒಂದು ವೇಳೆ ವ್ಯಾಕ್ಸಿನೇಷನ್ ಆಗೋ ಕಡೆ ಬರಕ್ಕಾಗದೇ ಇದ್ರು ಕೂಡ ಅವರ ಮನೆಗೆ ಹೋಗ್ಬಿಟ್ಟು ವ್ಯಾಕ್ಸಿನೇಷನ್ ಕೊಡುವಂತ ಕೆಲಸ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ರೆ ಅದು ಅವಾಗ ಈ ಒಂದು ಸೇವೆಗೆ ಸಾರ್ಥಕತೆ ಸಿಗುತ್ತೆ. ನಾನು ಇವತ್ತು ವಿಶೇಷವಾಗಿ ಅಭಿನಂದಿಸಲಿಕ್ಕೆ ಬಯಸುವಂತದ್ದು YFS ತಂಡದ ಒಂದು ಸ್ವಯಂ ಸೇವಕರು ಏನಿದ್ದಾರೆ.
ಆಲ್ ಆರ್ ವೆರಿ ವೆಲ್ ಕ್ವಾಲಿಫೈಡ್ ಇಂಜಿನಿಯರ್ಸ್ ಇದ್ದಾರೆ, ತುಂಬಾ ಜನ ಅದರಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ಉದ್ಯೋಗದಲ್ಲಿ ಇದ್ದಾರೆ. ಅವರು ಯುವಕರುಗಳು ಅವರು ಮುಂದೆ ಬಂದ್ಬಿಟ್ಟು ನಾನು ನನ್ನ ಸಮಯವನ್ನು ಕೊಡ್ತೇನೆ, ಒಂದು 4 ಗಂಟೆನೋ ದಿನಕ್ಕೆ ಅಥವಾ ಒಂದು 6 ಗಂಟೆನೋ ಸಮಯ ನಾನು ಕೊಡ್ಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವರೇ ಮುಂದೆ ಬಂದು ಸ್ವಯಂ ಪ್ರೇರಿತರಾಗಿ ಬಂದು ಇವತ್ತಿನ ಈ ಸ್ಕ್ಯಾನ್ ನೆಟ್ವರ್ಕ್ ಅನ್ನ ಬಹಳ ಯಶಸ್ವಿಯಾಗಿ ನಡೆಸಲಿಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದಕ್ಕೆ ಕಾರಣ ನಮ್ಮ ವೆಂಕಟೇಶ್ ಮೂರ್ತಿಜಿ ಅವರು, YFS ನ ಒಂದು ಬಲವಾದ ಒಂದು ಸ್ತಂಭ ಅವರು. ಸೊ ಅವರ ಮೂಲಕ ನಮ್ಗೆ ಈ YFS ಕಾರ್ಯಕರ್ತರು ಈ ಸಕ್ಷಮದ ಸ್ಕ್ಯಾನ್ ನೆಟ್ವರ್ಕ್ ಅನ್ನ ಬಹಳ ಯಶಸ್ವಿಯಾಗಿ ಒಂದು ಹಳ್ಳಿಗೂ ಮೂಲೆಗೂ ಪ್ರತಿ ದಿವ್ಯಾಂಗ ಬಂಧುವಿನ ಮನೆಗೂ ತಲುಪೋ ಹಾಗೆ ನಮ್ಗೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ. ಹಾಗೂ ಈ ಒಂದು ಸ್ಕ್ಯಾನ್ ನೆಟ್ವರ್ಕ್ ನ ಒಂದು ಕರ್ನಾಟಕದ ವಿಂಗ್ ಬಂದಾಗ ನಮ್ಮ ಕಾರ್ಯದರ್ಶಿಗಳಾದಂತ ಹರಿಕೃಷ್ಣ ರೈಜಿ ಇರ್ಬೋದು, ಅಥವಾ ನಮ್ಮ ವಸಂತ್ ಮಾಧವ್ಜಿ ಇರ್ಬೋದು, ಅಥವಾ ನಮ್ಮ ಜಯದೇವ್ ಕಾಮತ್ಜಿ, ರಮೇಶ್ ಪ್ರಭುಗಳು ಇರ್ಬೋದು, ನಮ್ಮ ಕರ್ನಾಟಕದ ಎಲ್ಲ ಪದಾಧಿಕಾರಿಗಳು, ಮಂಜುನಾಥ್ ಬಿಡೆ ಇರ್ಬೋದು, IT ಈಗ ಎಲ್ಲ ಅವ್ರ ಮೀಟಿಂಗ್ ಅನ್ನೆಲ್ಲ ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಸೊ ಬಹಳ ಅದ್ಭುತವಾಗಿ ನಿಮ್ಮನ್ನು ನೀವು ಎಲ್ಲರೂ ತೊಡಗಿಸಿಕೊಂಡು ಈ ಕಾರ್ಯಕ್ರಮವನ್ನು ಒಂದು ಸಾರ್ಥಕಗೊಳಿಸಿದ್ದೀರಾ. ಸೊ ಇಂದಿನ ದಿನ ನಮ್ಮ ಕರ್ನಾಟಕದ ಸಕ್ಷಮದಲ್ಲಿ ಒಂದು ಐತಿಹಾಸಿಕ ದಿನವಾಗಿ ಮೂಡಿ ಬರೋ ಹಾಗೆ ಮಾಡಿದ್ದೀರಾ. ಈ ಸ್ಕ್ಯಾನ್ ನೆಟ್ವರ್ಕ್ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ತಲುಪಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸಕ್ಷಮ್ ಭಾರತ್, ಸಮರ್ಥ ಭಾರತ್. ಧನ್ಯವಾದ. ಧನ್ಯವಾದಗಳು ಸರ್. ಧನ್ಯವಾದಗಳು ಡಾಕ್ಟರ್ ಸುದೀಪ್ ಐಜಿ. ಅತ್ಯಂತ ಕಡಿಮೆ ಸಮಯದಲ್ಲಿ ಸಕ್ಷಮದಿಂದ ಏನು ಮಾಡ್ತಾ ಇದ್ದೀವ ಅದರ ಮಾರ್ಗದರ್ಶನ ಹಾಗೂ ಮುಂದಿನ ಯೋಜನೆಗಳ ಬಗ್ಗೆ ಸಹ ನೀವು ಹೇಳಿಕೊಟ್ಟು ಉತ್ಸಾಹದಲ್ಲಿ ನಮ್ಮ ಸ್ವಯಂಸೇವಕರನ್ನು ಹುರಿದುಂಬಿಸಿದ್ದೀರಾ. ಕಾರ್ಯಕ್ರಮದ ಕೊನೆಯ ಭಾಗ ಅತ್ಯಂತ ಪ್ರಮುಖವಾಗಿ, ಇನ್ನು ಈಗಾಗಲೇ 3 ನಿಮಿಷ ತಡವಾಗಿದೆ, ಆದರೂ ಸಹ ಕೊನೆಯ ಭಾಗದಲ್ಲಿ ನಮ್ಮ ಸ್ಪಂದನಾರ್ಪಣಾ ಕಾರ್ಯಕ್ರಮವನ್ನು ನಮ್ಮ ಸಕ್ಷಮ ಕರ್ನಾಟಕದ ಪ್ರಾಂತದ ಸಹ ಖಜಾಂಚಿಗಳಾದಂತಹ ಶ್ರೀಯುತ ರಮೇಶ್ ಪ್ರಭುಗಳು ನೆರೆಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಮೇಶ್ ಪ್ರಭುಜಿ. ಆನ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ನಾಟ್ ಸ್ಟಾರ್ಟ್ ಆಡಿಯೋ. ವಿ ಕ್ಯಾನ್ ಹಿಯರ್ ಯು. ಸ್ಟಾರ್ಟ್ ಮಾಡಿದ್ವಿ. ಓಕೆ. ಎಲ್ರಿಗೂ ನಮಸ್ಕಾರ. ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿರದ ಒತ್ತಡಗಳ ಮಧ್ಯೆಯೂ ಆಗಮಿಸಿ ಮಾನನೀಯ ಮುಖ್ಯಮಂತ್ರಿಗಳಾದ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಕರ್ನಾಟಕ ಸರ್ಕಾರ ಇವರು ಸ್ಕ್ಯಾನ್ ಅಂದ್ರೆ ಸಕ್ಷಮ ಕೋವಿಡ್ ಆಕ್ಷನ್ ನೆಟ್ವರ್ಕ್ ಯೋಜನೆಯನ್ನು ಉದ್ಘಾಟನೆ ಮಾಡಿ ಹರಿಸಿರುತ್ತಾರೆ. ದಿವ್ಯಾಂಗ ಬಂಧುಗಳ ಬಗ್ಗೆ ತಮಗಿರುವ ಕಳಕಳಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿ ಹರಿಸಿದ ಮಾನ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಎರಡನೇದಾಗಿ, ಇಂದಿನ ನಮ್ಮ ವಿಶೇಷ ಪ್ರಸ್ತಾವನಾ ಭಾಷಣವನ್ನು ಮಾಡಿದಂತಹ ವಿನೋದ್ ಪ್ರಕಾಶ್, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು, ಇವರಿಗೂ ಧನ್ಯವಾದಗಳು. ಶ್ರೀ ವೆಂಕಟೇಶ್ ಮೂರ್ತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮಗೆಲ್ಲರಿಗೂ ಸ್ಫೂರ್ತಿಯನ್ನು ತುಂಬಿದ್ದಾರೆ, ಅವರಿಗೂ ಧನ್ಯವಾದಗಳು. ಕನ್ನಡ ಗಾನಾಂಜಲಿಯನ್ನು ಉದ್ಘಾಟಿಸಿದ ಡಾಕ್ಟರ್ ನಾರಾಯಣ್ ರಾಯ್ಕರ್, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಸುಕುಮಾರ್ ಜಿ, ಇವರು ಮೋಸ್ಟ್ ಪ್ರಾಕ್ಟಿಕಲ್ ಅಡ್ವೈಸರ್ನ ಕೊಟ್ಟಿದ್ದಾರೆ ನಮಗೆಲ್ಲರಿಗೂ, ಇವರಿಗೂ ಧನ್ಯವಾದಗಳು. ಹಾಗೂ ಡಾಕ್ಟರ್ ಸಂತೋಷ್ ಜಿ, ಸಕ್ಷಮ ರಾಷ್ಟ್ರೀಯ ಸಹ ಕಾರ್ಯದರ್ಶಿಗಳು ಹಾಗೂ ಡೈರೆಕ್ಟರ್ ಕಾಂಬಾ ಪ್ರಾಜೆಕ್ಟ್, ಇವರಿಗೂ. ಮಲ್ಲಿಕಾರ್ಜುನ, ಐಡಿಯಲ್ ಡೆಲ್ಲಿ ಟೀಮ್, ಶರದ್ ಜಿ, ಕೇಂದ್ರ ಕಾರ್ಯಾಲಯ ಪ್ರಮುಖರು ಹಾಗೂ ಸ್ಕ್ಯಾನ್ ರಾಷ್ಟ್ರೀಯ ಸಂಚಾಲಕರು, ಡಾಕ್ಟರ್ ಭಾನು ಕರಂಜಿ, ಸ್ಕ್ಯಾನ್ ವೈದ್ಯ ಪ್ರಕೋಷ್ಠ ಪ್ರಮುಖರು, ಹಾಗೂ ಕುಮಾರಿ ಗಾಯತ್ರಿ ಜಿ, ಐಡಿಯಾ ಸ್ಕ್ಯಾನ್ ಟ್ರೈನರ್, ಇವರಿಗೂ. ಹರೀಶ್ ಜಿ, YFS ನ L1 L2 ಕಾರ್ಯಕರ್ತರು, ಸ್ಕ್ಯಾನ್ L3 ಜಿಲ್ಲಾ ಕಾರ್ಯಕರ್ತರು, ಸ್ಕ್ಯಾನ್ L4 ವೈದ್ಯಕೀಯ ಮಾರ್ಗದರ್ಶಕರು, ಸೇವಾ ಭಾರತಿ, ಐಡಿಯಲ್ ಡೆಲ್ಲಿ ಟೀಮ್, ಲೀಡರ್ಸ್ ಫ್ರಮ್ RSS, ಇವರ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬಾ ಜನ ನಮಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ, ಅವರೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಸಕ್ಷಮ್ ಭಾರತ್, ಸಮರ್ಥ ಭಾರತ್, ಜೀತೆ ಜೀತೆ ರಕ್ತದಾನ್. ಧನ್ಯವಾದಗಳು ರಮೇಶ್ ಪ್ರಭುಜಿ. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಕಲ್ಯಾಣ ಮಂತ್ರವನ್ನು ಹೇಳುವುದರೊಂದಿಗೆ ಎಲ್ಲರೂ ಕಲ್ಯಾಣ ಮಂತ್ರದೊಂದಿಗೆ ಕಾರ್ಯಕ್ರಮ ಮುಗಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕರ್ಮಾತ್ ಭವೇತ್. ಶಾಂತಿ ಶಾಂತಿ ಶಾಂತಿ. ಭಾರತ್ ಸಮರ್ಥ. ಎಲ್ರಿಗೂ ವಂದನೆಗಳು. ನಿಮಗೂ ಸಹ ವಂದನೆಗಳು.
ಕಾರ್ಯಕ್ರಮ ಫೇಸ್ಬುಕ್ ಅಲ್ಲಿ ಲೈವ್ ಜೈ ಕರ್ನಾಟಕ ಮಾತೆ. ಜೈ ಸಕ್ಷಮ, ಜೈ ಭಾರತ್. ಧನ್ಯವಾದಗಳು. ಧನ್ಯವಾದ. ರಮೇಶ್ ಪ್ರಭುಜಿ ಇದ್ದೀರಾ? ಎಲ್ರಿಗೂ ಧನ್ಯವಾದಗಳು. ಹೌದು ಹೌದು ಇದೀನಿ. ನೀವು ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ರಿ, ನೆಟ್ವರ್ಕ್ ಒಂದು ಥ್ಯಾಂಕ್ಸ್ ಹೇಳಬೇಕು. ದೊಡ್ಡ ಥ್ಯಾಂಕ್ಸ್ ನೆಟ್ವರ್ಕಿಗೆ. ಓ ಅದು ಟೀಮ್ ನಲ್ಲಿ ಬರ್ಲಿಲ್ವಾ? ದಯವಿಟ್ಟು ಕ್ಷಮಿಸ್ಬೇಕು, ದಯವಿಟ್ಟು ಕ್ಷಮಿಸ್ಬೇಕು. ಅದಕ್ಕೆ ಪ್ರತ್ಯಕ್ಷ ಪರೋಕ್ಷ ಹೇಳ್ಬಿಟ್ಟಿದ್ದೀನಿ, ಅದ್ರಲ್ಲಿ ಎಲ್ರು ಬಂದ್ರು. ಇಂದಿನ ಕಾರ್ಯಕ್ರಮಕ್ಕೆ ಅತ್ಯಂತ ಇದು ಸಕ್ಸಸ್ಫುಲ್ ಆಗಿ ಮಾಡಿದಂತ ಎಲ್ರಿಗೂ ಅಂತ ಹೇಳ್ಬಿಟ್ಟಿದ್ದೀನಿ. ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ಸರಿ, ಆಯ್ತು, ನಮಸ್ಕಾರ. ನಮಸ್ಕಾರ.